ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ, ಮೂರನೇ ಪಾದ, 14ನೇ ಅಧಿಕರಣ, 36 ಸೂತ್ರ ಮುದ 37ನೇ ಸೂತ್ರ. ಇವಾಗ ಉಪಲಬ್ಧಿವದ ನಿಯಮ. ಈಗ ಈ ಸೂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತೆ, ಉಪಲಬ್ಧಿ ಅಂತಂದ್ರೆ ಇಲ್ಲಿ ಅರಿವಿನಂತೆ ಅಂತ. ಅನಿಯಮ ಅಂದ್ರೆ ಇಲ್ಲಿ ಆತ್ಮ ಅವನು ಸ್ವತಂತ್ರವಾಗಿ ಅದಾನ, ಮತ್ತು ಅವನು ಅಹಿತವನ್ನು ಕೂಡ ಮಾಡಿಕೊಳ್ಳಬಹುದಲ್ಲ ಅಂತ ಇಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲು ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಪೂರ್ವ ಪಕ್ಷಿ ಏನ್ ಹೇಳ್ತಾನಂತಂದ್ರೆ, ಅತ್ರಾಹ ಯದಿ ಬುದ್ಧಿ ವ್ಯತಿರಿಕ್ತೋ ಜೀವ ಕರ್ತಾ ಸ್ಯಾತ್ ನ ಸ ಸ್ವತಂತ್ರ ಸನ್ ಪ್ರಿಯಂ ಹಿತಂ ಚೈವ ಆತ್ಮನೋ ನಿಯಮೇನ ಸಂಪಾದಯೇತ್ ನ ವಿಪರೀತಂ. ಇಲ್ಲಿ ಪೂರ್ವ ಪಕ್ಷಿ ಅಭಿಪ್ರಾಯ ಹೀಗಿದೆ: ಯದಿ ಬುದ್ಧಿ ವ್ಯತಿರಿಕ್ತ ಜೀವ ಕರ್ತಾ ಸ್ಯಾತ್, ಬುದ್ಧಿಗಿಂತಲೂ ಬೇರೆಯಾಗಿರತಕ್ಕಂಥ ಜೀವ ಕರ್ತೃ ಅಂತಾದರ. ಈಗ ಬುದ್ಧಿ ಕರ್ಣದ, ಇಲ್ಲಿ ಜೀವ ಕರ್ತೃ ಅದ. ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಪೂರ್ವ ಪಕ್ಷಿ ಅಭಿಪ್ರಾಯದಲ್ಲಿ ಬುದ್ಧಿಯೇ ಕರ್ತೃ ಅಂತ ಹೇಳ್ರಿ ಅಂತ ಅವ ಹಿಂದ ವಾದ ಮಾಡ್ಕೊಂಡು ಬಂದ. ಆದ್ರೆ ಸಿದ್ಧಾಂತ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲ, ಬುದ್ಧಿ ಅನ್ನುವಂತಹದ್ದು ಅದು ಕರ್ಣದ, ಜೀವನೇ ಕರ್ತೃ ಆಗಿದ್ದಾನೆ ಅಂತೇಳಿ ಅದನ್ನ ಹಿಂದ ನಿರ್ಣಯ ಮಾಡ್ಕೊಂಡು ಬಂದ್ರು. ಈಗ ಅದ್ರ ಬಳಿಕ ಇವ ಪ್ರಶ್ನೆ ಮಾಡ್ತಾ ಇದ್ದಾನೆ, ಯದಿ ಅಂದ್ರೆ ಒಂದು ವೇಳೆ ಬುದ್ಧಿ ವ್ಯತಿರಿಕ್ತ ಅಂದ್ರೆ ಬುದ್ಧಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಯಾವ ಜೀವ ಅದಾನಲ್ಲ, ಕರ್ತಾ ಸ್ಯಾತ್, ಜೀವ ಕರ್ತಾ ಸ್ಯಾತ್, ಜೀವನನ್ನ ನಾವು ಕರ್ತೃ ಅಂತ ಒಪ್ಪಿಕೊಂಡಿದ್ದಾದ್ರೆ, ಸ ಸ್ವತಂತ್ರ ಸನ್, ಮತ್ತು ಅವನು ಸ್ವತಂತ್ರನಾಗಿದ್ದಾನೆ. ಜೀವ ಅವನೇನು ಪರತಂತ್ರನಲ್ಲ, ಅವನು ಸ್ವತಂತ್ರನಾಗಿರುವುದರಿಂದ ಪ್ರಿಯಂ ಹಿತಂ ಚೈವ ಆತ್ಮನೋ ನಿಯಮೇನ ಸಂಪಾದಯೇತ್ ಅಂದ್ರೆ ಯಾವುದು ತನಗೆ ಪ್ರಿಯವಾಗಿರ್ತದ ಮತ್ತು ಹಿತವಾಗಿರ್ತದ ಅದನ್ನ ತನಗೋಸ್ಕರವಾಗಿ ಅದು ನಿಯಮದಿಂದ ಸಂಪಾದನೆ ಮಾಡಿಕೊಳ್ಬೇಕು ಅಂತ. ಯಾಕೆ ಜೀವ ಸ್ವತಂತ್ರದಾನಂದ ಬಳಕ ತನಗೆ ಹಿತವಾಗಿರ್ತಕ್ಕಂಥದ್ದನ್ನ ಮತ್ತು ನನಗೆ ಪ್ರಿಯವಾಗಿರ್ತಕ್ಕಂಥದ್ದು ಏನದಲ್ಲ ಅದನ್ನ ನಿಯಮದಿಂದ ಅವನು ಸಂಪಾದನೆಯನ್ನ ಮಾಡ್ಕೊಳ್ಬೇಕು. ನ ವಿಪರೀತಂ, ಅದಕ್ಕೆ ವಿಪರೀತವಾಗಿ ಸಂಪಾದನೆ ಮಾಡ್ಕೊಳ್ಬಾರ್ದು ಅಂತ. ವಿಪರೀತ ಅಂತಂದ್ರೆ ಏನು? ಅಪ್ರಿಯವಾಗಿರ್ತಕ್ಕಂಥದ್ದನ್ನ, ಅಹಿತವಾಗಿರ್ತಕ್ಕಂಥದ್ದನ್ನ ಆತ್ಮ ಇಲ್ಲಿ ನಿಯಮಪೂರ್ವಕವಾಗಿ ಸಂಪಾದನೆಯನ್ನು ಮಾಡಿಕೊಳ್ಬಾರದು ಅಂತ ಇಲ್ಲಿ ಪೂರ್ವ ಪಕ್ಷಿಯ ಒಂದು ಆಕ್ಷೇಪ. ಅದಕ್ಕಿನ್ನೂ ಹೇಳ್ತಾನ ಅವನು, ವಿಪರೀತಮಪೀತು ಸಂಪಾದೆಯನ್ನುಪಲಭ್ಯತೆ ಅಂದ್ರೆ ಅದಕ್ಕೆ ವಿಪರೀತವಾಗಿ ಅಂದ್ರೆ ಅಹಿತವಾಗಿರ್ತಕ್ಕಂಥದ್ದನ್ನ, ಅಪ್ರಿಯವಾಗಿರ್ತಕ್ಕಂಥದ್ದನ್ನ ಅದಕ್ಕೆ ವಿರುದ್ಧವಾಗಿ ಅಂತ, ಅದಕ್ಕೆ ವಿರುದ್ಧವಾಗಿ ಸಂಪಾದನೆ ಮಾಡಿಕೊಂಡು ಬರ್ತಕ್ಕಂಥದ್ದು ನಮಗೆ ಲೋಕದಲ್ಲಿ ಕಂಡು ಬರ್ತಾ ಇದೆ ಅಂತ. ನಚ ಸ್ವತಂತ್ರಸ್ಯ ಆತ್ಮನಃ ಈದೃಶಿ ಪ್ರವೃತ್ತಿ ಅನಿಯಮೇನ ಉಪಪದ್ಯತೆ ಚ. ಇಲ್ಲಿ ಸ್ವತಂತ್ರನಾಗಿರ್ತಕ್ಕಂಥ ಆತ್ಮನಿಗೆ ಅಂದ್ರೆ ಜೀವನಿಗೆ ಅಂತ. ಸ್ವತಂತ್ರಸ್ಯ ಆತ್ಮನ ಅಂದ್ರೇನು? ಸ್ವತಂತ್ರನಾಗಿರ್ತಕ್ಕಂಥ ಯಾವ ಜೀವದಾನಲ್ಲ ಅವನಿಗೆ ಈದೃಶಿ ಪ್ರವೃತ್ತಿ ಅಂದ್ರೆ ಇಂಥ ಪ್ರವೃತ್ತಿ ಅನ್ನುವಂಥದ್ದು ಯಾವುದು? ಅಹಿತವಾಗಿರುವಂತ
ಮತ್ತು ಅಪ್ರಿಯವಾಗಿರತಕ್ಕಂಥ ಅದನ್ನು ಸಂಪಾದನೆ ನಿಯಮಪೂರ್ವಕವಾಗಿ ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಪ್ರವೃತ್ತಿ ಅನ್ನುವಂಥದ್ದು ಏನದಲ್ಲ. ಸ್ವತಂತ್ರಸ್ಯ ಆತ್ಮನೀದೃಶಿ ಪ್ರವೃತ್ತಿ ನಚ ಅನಿಯಮೇನ ಉಪಪದ್ಯತೆ ಇತಿ. ಅದು ಅನಿಯಮಪೂರ್ವಕವಾಗಿ ಅದನ್ನ ಮಾಡಿಕೊಳ್ಳುವಂತಹದ್ದು ಇದು ಹೊಂದುವುದಿಲ್ವಲ್ಲ. ಈ ಅನಿಯಮದ ಪ್ರವೃತ್ತಿ ಅನ್ನುವಂತಹದ್ದು ಇದು ಯುಕ್ತವಾಗುವುದಿಲ್ವಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿ ಅಭಿಪ್ರಾಯ. ಅಂದ್ರೆ ಅವನು ನಿಯಮಪೂರ್ವಕವಾಗಿ ಹಿತವಾದದ್ದನ್ನ ಮತ್ತು ಯಾವುದು ಪ್ರಿಯವಾದದ್ದನ್ನೇ ಅವನು ಸಂಪಾದನೆ ಮಾಡಿಕೊಳ್ಬೇಕು. ಆದರೆ ಲೋಕದಲ್ಲಿ ಆ ರೀತಿ ವಿಪರೀತವಾದದ್ದನ್ನೇ ಅವನು ಸಂಪಾದನೆ ಮಾಡಿಕೊಳ್ಳುವಂತಹದ್ದು ನಮಗೆ ಕಂಡು ಬರ್ತಾ ಇದೆ. ಇಂಥ ವಿರುದ್ಧವಾಗಿರ್ತಕ್ಕಂಥದ್ದನ್ನ ಉಂಟು ಮಾಡಿಕೊಳ್ತಾ ಇರುವುದು ಇದು ಸ್ವತಂತ್ರನಾಗಿರ್ತಕ್ಕಂಥ ಜೀವನಿಗೆ ಇದು ಅನಿಯಮದ ಪ್ರವೃತ್ತಿ ಅನ್ನುವಂಥದ್ದು ಇದು ಹೊಂದಗಡೆ ಆಗೋದಿಲ್ಲವಲ್ಲ ಅಂತ ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದ್ರೆ ಅದಕ್ಕೆ ಸೂತ್ರಕಾರರು ಈಗ ಉತ್ತರ ಕೊಡ್ತಾ ಇದ್ದಾರೆ. ಉಪಲಬ್ಧಿವತ್ ಅನಿಯಮ ಅಂತ ಅಥ ಉತ್ತರಂ ಪಠತಿ ಅಂತ ಹೀಗೆ ಆಕ್ಷೇಪವನ್ನು ಮಾಡಿದ್ದಾದರೆ ಅದಕ್ಕೆ ಇಲ್ಲಿ ಆಚಾರ್ಯರು ಉತ್ತರ ಅನ್ನುವಂತಹದ್ದನ್ನ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ, ಉತ್ತರ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೇನು ಉತ್ತರ ಅಂತಂದ್ರೆ ಯಥಾ ಅಯಮಾತ್ಮ ಉಪಲಬ್ಧಿಂ ಪ್ರತಿ ಸ್ವತಂತ್ರ ಅಪಿ ಅನಿಯಮೇನ ಇಷ್ಟಂ ಅನಿಷ್ಟಂ ಚ ಉಪಲಭತೆ ಏವಂ ಅನಿಯಮೇನ ಇವ ಇಷ್ಟಂ ಅನಿಷ್ಟಂ ಚ ಸಂಪಾದಯಿಷ್ಯತಿ. ಇಲ್ಲಿ ಆಚಾರ್ಯ ಉತ್ತರ ಕೊಟ್ಟರು ಏನಂತಂದ್ರೆ ಯಥಾ ಅಯಮಾತ್ಮ, ಯಥಾ ಅಂದ್ರೆ ಯಾವ ಪ್ರಕಾರವಾಗಿ ಅಂತ. ಅಯಂ ಆತ್ಮ ಅಂದ್ರೆ ಈ ಜೀವನಾಗಿರ್ತಕ್ಕಂಥವನು ಅಂತ. ಆತ್ಮ ಅಂದ್ರೆ ಇಲ್ಲಿ ಜೀವ ಅಂತ ನಾವು ಇಲ್ಲಿ ಪ್ರತ್ಯೇಕಾತ್ಮ ಅಂತ ಅರ್ಥ ಮಾಡಂಗಿಲ್ಲ. ಇಲ್ಲಿ ಈ ಜೀವನಾಗಿರ್ತಕ್ಕಂಥವನು ಉಪಲಬ್ಧಿಂ ಪ್ರತಿ, ಉಪಲಬ್ಧಿ ಅಂತಂದ್ರೆ ಇಲ್ಲಿ ಅರಿವು ಅಂತ. ಆ ಅರಿವಿನ ವಿಷಯದೊಳಗ ಅವನು ಸ್ವತಂತ್ರ ಅಪಿ, ಅವನು ಸ್ವತಂತ್ರನಾಗಿದ್ರೂ ಕೂಡ, ಯಾಕಂದ್ರೆ ಜೀವನಲ್ಲಿರ್ತಕ್ಕಂಥ ಅರಿವು ಅದು ಸ್ವತಂತ್ರವಾಗಿರುವಂತಹದ್ದು. ಅಲ್ಲಿ ಅನಿಯಮೇನ ಇಷ್ಟಂ ಅನಿಷ್ಟಂ ಚ ಉಪಲಭತೆ, ಅಲ್ಲಿ ಜೀವ ಸ್ವತಂತ್ರ ಅದಾನಂದ್ರೂ ಕೂಡ ಅರಿವಿನ ವಿಷಯದೊಳಗ ಜ್ಞಾನದ ವಿಷಯದೊಳಗ ಅವನು ಸ್ವತಂತ್ರ ಅದಾನಂದ್ರೂ ಕೂಡ ಅಲ್ಲಿ ಅನಿಯಮೇನ ಅಂತ ಹೇಳ್ತಾರ. ಅಲ್ಲಿ ಅನಿಯಮವಾಗಿ ಅಂತ, ಅಲ್ಲಿ ನಿಯಮ ಇಲ್ಲದೆ ಅನಿಯಮವಾಗಿ ಯಾವ ಪ್ರಕಾರವಾಗಿ ಇಷ್ಟಂಚ ಅನಿಷ್ಟಂಚ ಉಪಲಭತೆ, ಅಲ್ಲಿ ಇಷ್ಟವಾದದ್ದನ್ನ ಮತ್ತು ಅನಿಷ್ಟವಾದದ್ದನ್ನ ಹೆಂಗ ಅನಿಯಮದಿಂದಲೇ ಹೆಂಗ ತಿಳಿತಾ ಇದ್ದಾನೋ, ಉಪಲಭತೆ ಅಂದ್ರೆ ಇಲ್ಲಿ ಅರಿತಾ ಇದ್ದಾನೋ ತಿಳಿತಾ ಇದ್ದಾನೋ, ಏವಂ ಹಾಗೇ ಅನಿಯಮೇನೈವ ಇಷ್ಟಂ ಅನಿಷ್ಟಂ ಚ ಸಂಪಾದಯಿಷ್ಯತಿ, ಅದೇ ಪ್ರಕಾರವಾಗಿ ಇಲ್ಲಿ ಜೀವನು ಕೂಡ ಇಷ್ಟವಾದದ್ದನ್ನ ಮತ್ತು ಅನಿಷ್ಟವಾದದ್ದನ್ನ ಅನಿಯಮದಿಂದಲೇ ಅವನು ಉಂಟು ಮಾಡಿಕೊಳ್ತಾ ಇದ್ದಾನೆ ಅಂತ ಆಚಾರ್ಯರು ಇಲ್ಲಿ ಹೇಳಿದ್ರು. ಅವರು ಅಂದ್ರೆ ಯಾವ ರೀತಿಯಾಗಿ ಈ ಜೀವನಾಗಿರ್ತಕ್ಕಂಥವನು ಒಂದು ಅರಿವಿನ ವಿಷಯದೊಳಗೆ ಅವನು ಸ್ವತಂತ್ರನಾಗಿದ್ರೂ ಕೂಡ ಅನಿಯಮ ಪೂರ್ವಕವಾಗಿ ಇಷ್ಟ ಅನಿಷ್ಟವಾದದ್ದನ್ನ ಯಾವ ರೀತಿಯಾಗಿ ಅವನು ಅರಿತಾ ಇದ್ದಾನೋ ಅಂತ ತಿಳ್ಕೊಳ್ತಾ ಇದ್ದಾನೋ ಅಂತ ಆಚಾರ್ಯ ಹೇಳ್ತಾ ಇದ್ದಾರ ಅವರು. ಯಾಕಂದ್ರೆ ಆತ್ಮ ಅವನು ಅರುಸ್ವರೂಪನದಾನ, ಅವನು ಸ್ವತಂತ್ರ ಅದಾನ ಆ ವಿಷಯದೊಳಗ. ಆದ್ರೂ ಅಲ್ಲಿ ಅನಿಯಮ ಪೂರ್ವಕವಾಗಿ ಏನ್ ಮಾಡ್ತಾನೆ, ಇಷ್ಟವಾದದ್ದನ್ನ ಅನಿಯಮದಿಂದಲೇ ಹೆಂಗ ಅರಿತಾ ಇದ್ದಾನೋ ಹಾಗೆ ಅಂತ. ಹಾಗೆ ಅದೇ ಪ್ರಕಾರವಾಗಿ ಇಲ್ಲಿ ಇಷ್ಟವಾದದ್ದಾಗ್ಲಿ ಅನಿಷ್ಟವಾದದ್ದಾಗ್ಲಿ ಅಲ್ಲಿ ಅನಿಯಮದಿಂದಲೇ ಅವನು ಉಂಟು ಮಾಡ್ಕೊಳ್ಬಹುದು ಅಂತ ಹೇಳಿ ಈ ರೀತಿ ಆಚಾರ್ಯರು ಉತ್ತರವನ್ನ ಹೇಳ್ತಾ ಇದ್ದಾರೆ. ಉಪಲಬ್ಧಾವಪಿ ಅಸ್ವಾತಂತ್ರ್ಯಂ ಉಪಲಬ್ಧಿ ಹೇತು ಉಪಾದಾನೋಪಲಂಬಾತ್ ಇತಿ ಚೇತ್. ಇಲ್ಲಿ ಅವನು ಮತ್ತೆ ಒಂದು ಆಕ್ಷೇಪವನ್ನು ಮಾಡ್ತಾ ಇದ್ದಾನೆ ಪೂರ್ವ ಪಕ್ಷಿ. ಉಪಲಬ್ಧಾವಪಿ, ಉಪಲಬ್ಧಿ ಅಂದ್ರೆ ಅರಿವಿನ ವಿಷಯದೊಳಗ ಅಂತ. ಅಸ್ವಾತಂತ್ರ್ಯಂ, ಈ ಜೀವನಿಗೆ ಅರಿವಿನ ವಿಷಯದೊಳಗ ಸ್ವಾತಂತ್ರ್ಯ ಅನ್ನುವಂತಹದ್ದು ಇಲ್ಲ. ಅವನ ಆಕ್ಷೇಪಕಾರ ಹೇಳ್ತಾ ಇದ್ದಾನೆ ಇಲ್ಲಿ, ಇದು ಸಿದ್ಧಾಂತಿ ಮಾತಲ್ರಿದು. ಅರಿವಿನ ವಿಷಯದೊಳಗ ಜೀವನಿಗೆ ಸ್ವಾತಂತ್ರ್ಯ ಅನ್ನುವಂತಹದ್ದಿಲ್ಲ,
अस्वातंत्र्यम उपलब्धवपि अस्वातंत्र्यम ಹ್ಮ್ उपलब्धि ಹೇತುಪಾದಾನೋಪಲಂಬಾತ್ ಇತಿ ಚೇತ್. ಹ್ಮ್ ಯಾಕೆ ನಮಗೆ ಅರಿವು ಆಗಬೇಕಾಗಿತ್ತು ಅಂತಂದ್ರೆ ಹ್ಮ್ ನಮಗಲ್ಲಿ ಕರ್ಣಗಳ ಸಹಾಯ ಅನ್ನುವಂಥದ್ದು ಬೇಕು. ಹ್ಮ್ ಈಗ ಕಣ್ಣಿನಿಂದ ನಾವು ರೂಪಜ್ಞಾನ ಮಾಡ್ಕೊಳ್ತೀವಿ, ಹ್ಮ್ ಕಿವಿಯಿಂದ ಶಬ್ದ ಜ್ಞಾನ ಮಾಡ್ಕೊಳ್ತೀವಿ, ಹ್ಮ್ ಅಲ್ಲಿ ಇಂದ್ರಿಯಗಳ ಮೂಲಕವಾಗಿ ಹೌದು. ನಾಲಿಗೆಯಿಂದ ರಸಜ್ಞಾನ ಮಾಡ್ಕೊಳ್ತೀವಿ, ಹ್ಮ್ ಅಲ್ಲಿ ರಸದ ಜ್ಞಾನ, ರೂಪದ ಜ್ಞಾನ, ಶಬ್ದದ ಜ್ಞಾನ, ಹ್ಮ್ ನಮಗಲ್ಲಿ ಸ್ಪರ್ಶದ ಜ್ಞಾನ ಆಗಬೇಕಾಗಿತ್ತು ಅಂತಂದ್ರೆ ಹಿಂದೆ ಅಲ್ಲಿ ಇಂದ್ರಿಯಗಳನ್ನ ಸ್ವೀಕಾರ ಮಾಡ್ಬೇಕಾಗತ್ತಲ್ರಿ ನಾವು. ಹೌದು. ಇಂದ್ರಿಯಗಳ ಮೂಲಕವಾಗಿಯೇ ನಮಗೆ ವಿಷಯಗಳ ಜ್ಞಾನ ಅನ್ನುವಂಥದ್ದು ಉಂಟಾಗ್ತದೆ. ಹ್ಮ್ ಹಾಗೆ ಇಲ್ಲಿ ಅಂದ್ರೆ ಅರಿವಿನ ವಿಷಯದೊಳಗ ಇಲ್ಲಿ ಜೀವನಾಗಿರ್ತಕ್ಕಂಥವನು ಹ್ಮ್ ಸ್ವತಂತ್ರನಲ್ಲ. ಯಾಕಂದ್ರೆ ಇಂದ್ರಿಯಗಳ ಅಪೇಕ್ಷೆ ಐತೆ ಅಲ್ಲಿ ಅವನಿಗೆ. ಹ್ಮ್ ಇಂದ್ರಿಯಗಳನ್ನ ಅಪೇಕ್ಷೆ ಇಟ್ಟುಕೊಂಡೇ ಅವನು ಹೊರಗಿನ ವಿಷಯಗಳನ್ನ ಅವನು ಹ್ಮ್ ಅರಿತಾ ಇದ್ದಾನ ಅಂತ ಹ್ಮ್ ಹೀಗೆ ನಮಗ ಲೋಕದಲ್ಲಿ ಕಂಡು ಬರ್ತಾ ಇದೆಯಲ್ಲ ಅಂತ ಒಂದು ವೇಳೆ ಆಕ್ಷೇಪ ಮಾಡಿದ್ರೆ ಹ್ಮ್ ನ ಹ್ಮ್ ಇಲ್ಲಪ್ಪ, ನಿನ್ನ ಆಕ್ಷೇಪ ಸರಿಯಲ್ಲ. ಯಾಕೆ ಅಂತಂದ್ರೆ ಹ್ಮ್ ವಿಷಯ ಪ್ರಕಲ್ಪನಾ ಮಾತ್ರ ಪ್ರಯೋಜಕತ್ವಾತ್. ಹ್ಮ್ ಈಗ ನಮಗ ಅರಿವು ಆಗಬೇಕಾದ್ರ ಹ್ಮ್ ಇಂದ್ರಿಯಗಳಂತೇನದಾವಲ್ಲ, ಈಗ ಹ್ಮ್ ಪಂಚಜ್ಞಾನೇಂದ್ರ ಪಂಚಕರ್ಮೇಂದ್ರ ಪಂಚಜ್ಞಾನೇಂದ್ರಗಳೇ ಅರಿವಿಗಳಿಗೆ ಸಾಧನ ಆಗ್ತಾ ಇದ್ದಾವ. ಹೌದು. ಕರ್ಮೇಂದ್ರ ಬರೀ ಕ್ರಿಯಾ ಮಾಡ್ತಾವ ಅಷ್ಟೇ. ಈಗ ಹ್ಮ್ ಕೈ ಕೊಡೋದು ತೊಗೊಳೋದು ಮಾಡ್ತೈತಿ, ಆಮೇಲೆ ಕಾಲ ಹೋಗುದು ಬರುದು ಮಾಡ್ತದ, ಹ್ಮ್ ಅವೆಲ್ಲ ಕ್ರಿಯೆ ಮಾಡ್ತಾವ. ಆದ್ರೆ ಜ್ಞಾನೇಂದ್ರಿಯಗಳು ಮಾತ್ರ ಹ್ಮ್ ಅವು ಜ್ಞಾನ ಮಾಡ್ಕೊಳ್ಳಿಕ್ಕೆ ಸಾಧನ ಆಗಿದಾವು. ಹ್ಮ್ ಅಂದ್ರೆ ಅಲ್ಲಿ ವಿಷಯ ಪ್ರಕಲ್ಪನ ಮಾತ್ರ ಪ್ರಯೋಜಕತ್ವಾತ್ ಉಪಲಬ್ಧಿ ಹೇತುನಾ. ಹ್ಮ್ ಉಪಲಬ್ಧಿ ಅಂದ್ರೆ ಏನು? ಅರಿವಿಗೆ ಕಾರಣವಾಗಿರ್ತಕ್ಕಂಥ ಯಾವ ಇಂದ್ರಿಯಗಳದಾವಲ್ರಿ, ಈಗ ಹ್ಮ್ ನಮಗೆ ಅರಿವು ಆಗಬೇಕಾಗಿತ್ತು ಅಂತಂದ್ರೆ ಹ್ಮ್ ಅವುಗಳಿಗೆ ಕಾರಣಗಳು ಯಾವುವು ಅಂತಂದ್ರೆ ಇಂದ್ರಿಯಗಳು. ಹ್ಮ್ ಆ ಇಂದ್ರಿಯಗಳು ಏನ್ ಮಾಡ್ತಾವ ಅಂತಂದ್ರೆ ವಿಷಯ ಪ್ರಕಲ್ಪನಾ ಮಾತ್ರ ಪ್ರಯೋಜಕತ್ವಾತ್. ಹ್ಮ್ ಆ ವಿಷಯಗಳ ಒಂದು ತಿಳುವಳಿಕೆಯನ್ನು ಮಾಡಿಕೊಡ್ತಾವ ನಮಗವು. ಹೌದು. ಈಗ ನಮಗ ಕಣ್ಣಿಗೆ ಏನೇನು ವಸ್ತುಗಳು ಕಾಣ್ತಾವಲ್ರಿ, ಹ್ಮ್ ಇದು ಇಂಥದ್ದೇ ವಸ್ತು ಅನ್ನುವಂಥದ್ದು ನಾವು ಕಣ್ಣಿಂದ ನೋಡ್ತೀವಿ. ಈಗ ಹೌದು. ಆ ಕಣ್ಣು ಏನ್ ಮಾಡ್ತದ, ನಮಗೆ ಇದು ಇಂಥದ್ದೇ ವಸ್ತು, ಇದು ಹೂವು ಅದ, ಇದು ಗ್ರಂಥ ಅದ, ಇದು ಪಕ್ಷಿ ಅದ, ಇದು ಪ್ರಾಣಿ ಅದ, ಇವನು ಮನುಷ್ಯನದಾನ ಅನ್ನುವಂಥದ್ದನ್ನ ಆ ನೇತ್ರ ಅನ್ನುವಂಥ ಇಂದ್ರಿಯ ಹ್ಮ್ ನಮ್ಗೆ ಆ ವಿಷಯ ಜ್ಞಾನಕ್ಕೆ ಅದು ಸಹಕಾರಿಯಾಗೈತೆ. ಹೌದು. ಅದು ಸಾಧನ ಆಗೈತಿಲ್ರಿ ಇವಾಗ. ಹೌದು. ಅಂದ್ರೆ ಆ ವಿಷಯಗಳನ್ನ ತಿಳಿಸಿಕೊಡುವುದಷ್ಟೇ ಅದಕ್ಕೆ ಪ್ರಯೋಜನ, ಯಾವುದು ಇಂದ್ರಿಯಗಳಿಗೆ. ಹ್ಮ್ ಹಾಗೆ ಶ್ರೋತ್ರ ಇದು ಒಂದು ಧ್ವನಿ, ಯಾವುದೋ ಒಂದು ಶಬ್ದವನ್ನ ಗ್ರಹಿಸ್ತದೆ. ಹೌದು. ನಾವೇನಂತೆ, ಓ ಇದು ಒಂದು ಕಾರ್ ಗಾಡಿ ಬಂತು, ಅಥವಾ ಒಂದು ಬಸ್ ಬಂತು, ಅಥವಾ ಒಂದು ಗಂಟೆ ಹೊಡೆದ್ರು, ಗಂಟೆ ನಾದ ಬಂತು. ಹ್ಮ್ ಹೀಗೆ ನಮ್ಗ ಆ ವಸ್ತುಗಳ ಒಂದು ಅರಿವು ಆಗ್ಲಿಕ್ಕೆ ಹ್ಮ್ ಇಂದ್ರಿಯಗಳು ಏನಾಗಿದ್ದಾವೆ, ಸಹಕಾರಿಯಾಗಿದ್ದಾವೆ ಅಂತ. ಹ್ಮ್ ಅಂದ್ರೆ ವಿಷಯಗಳನ್ನ ತಿಳಿಸಿಕೊಡುವುದೇ ಹ್ಮ್ ಅಲ್ಲಿ ನಮಗ ಇಂದ್ರಿಯಗಳ ಪ್ರಯೋಜನ ಅಂತ. ಹ್ಮ್ ಆದ್ರ ಅರಿವಿನ ವಿಷಯದೊಳಗಾದ್ರೆ ಅದನ್ನ ಹೇಳ್ತಾ ಇದ್ದಾರೆ. ಹ್ಮ್ ಉಪಲಬ್ಧೌತು ಹ್ಮ್ ಅನನ್ಯಾಪೇಕ್ಷತ್ವಂ ಆತ್ಮನಃ ಹ್ಮ್ ನ ಅನ್ಯ ಅಪೇಕ್ಷತ್ವಂ ಅನನ್ಯಾಪೇಕ್ಷತ್ವಂ ಅಂತ. ಹ್ಮ್ ಆತ್ಮನಃ ಅಂದ್ರೆ ಇಲ್ಲಿ ಜೀವನಿಗೆ ಹ್ಮ್ ಉಪಲಬ್ಧವು ಹ್ಮ್ ಅಂದ್ರೆ ಅರಿವನ್ನ ಮಾಡ್ಕೊಳ್ಬೇಕಾದ್ರ ಹ್ಮ್ ಅವರಿಗೆ ಮತ್ತೊಂದರ ಅಪೇಕ್ಷೆ ಅನ್ನುವಂತಹದ್ದಿಲ್ಲ. ಹ್ಮ್ ಜೀವ ಯಾವುದಾದ್ರೂ ಒಂದು ಅರಿವನ್ನ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಹ್ಮ್ ಇನ್ನೊಂದರ ಸಾಧನವನ್ನು ಬಯಸುವುದಿಲ್ಲವ. ಹೌದು. ಯಾಕಂದ್ರೆ ಅವನು ಸ್ವತಂತ್ರ ಅರು ಸ್ವರೂಪನೇ ಅದಾನ. ಅವನು ಹ್ಮ್ ಅರು ಅವನು ಸ್ವರೂಪನ ಅದದು. ಹ್ಮ್ ಅವನು ಮತ್ತೊಂದರ ಸಹಾಯ ಪಡ್ಕೊಂಡು ಅವನು ಅರಿಬೇಕಾಗಿಲ್ಲ. ಹ್ಮ್ ಈಗ ಸೂರ್ಯ ಬೆಳಗಬೇಕಾದ್ರೆ ಹ್ಮ್ ಮತ್ತೊಂದರ ಪ್ರಕಾಶವನ್ನ ಬೇಡ್ತಾನಂದ್ರ ಎಲ್ಲ. ಇಲ್ಲ, ತನ್ನ ಪ್ರಕಾಶದೊಳಗನ ಇಡೀ ಪ್ರಪಂಚವನ್ನು ಬೆಳಗುತ್ತಾನ. ಹ್ಮ್ ಪ್ರಪಂಚ ಬೆಳಗಬೇಕಾದ್ರೆ ಮತ್ತೊಂದು ಸಹಾಯ ಸೂರ್ಯನಿಗೆ ಬೇಕಾಗಿಲ್ಲ. ಹಾ. ಒಂದು ದೀಪ ಬೆಳಗಬೇಕಾಗಿತ್ತು, ಮತ್ತೊಂದು ಸಹಾಯ ಬೇಡ್ತದನ್ರದು ಎಲ್ಲ. ಇಲ್ಲ. ಹಂಗ ಆತ್ಮನ ಒಂದು ಅರಿವು ಅನ್ನುವಂತಹದ್ದಲ್ಲ. ಹ್ಮ್ ಆ ಅರಿವಿನ ವಿಷಯದೊಳಗ ಇಲ್ಲಿ ಆತ್ಮನಿಗೆ ಮತ್ತೊಂದರ ಅಪೇಕ್ಷೆ ಅನ್ನುವಂತಹದ್ದಿಲ್ಲ ಅಂತ. ಅದಕ್ಕೆ ಉಪಲಬ್ಧೌತು ಹ್ಮ್ ಅನನ್ಯಾಪೇಕ್ಷತ್ವಂ ಆತ್ಮನಃ ಅಂದ್ರೆ ಜೀವನಿಗೆ ಅರಿವಿನ ವಿಷಯದೊಳಗ ಮತ್ತೊಂದರ ಅಪೇಕ್ಷೆ ಎನ್ನುವಂತಹದ್ದು ಇರೋದಿಲ್ಲ ಅಂತ ಹೇಳಿದ್ರು. ಹ್ಮ್ ಆಮೇಲೆ ಹೇಳ್ತಾರೆ ಯಾಕೆ ಅಂತಂದ್ರೆ ಚೈತನ್ಯ ಯೋಗಾತ್. ಹ್ಮ್ ಆ ಜೀವನಿಗೆ ಒಂದು ಚೈತನ್ಯದ ಸಂಬಂಧ ಅನ್ನುವಂತಹದ್ದು ಅಂತ. ಹ್ಮ್
ಜೀವ ಚೇತನ ಸ್ವರೂಪದ ಜೀವ ಜಡ ಅಲ್ಲ ಅವನು. ಹ್ಮ್ ಅವನು ಚೇತನ ಸ್ವರೂಪನಾಗಿರುವುದರಿಂದ ಹ್ಮ್ ಈಗ ಅಲ್ಲಿ ಹೇಳ್ತಾರೆ ಒಂದು ಈಗ ನಮ್ಮ ಕಣ್ಣು ಅನ್ನುವಂತಹದ್ದು ಹ್ಮ್ ಅದು ಕೇವಲ ರೂಪವೊಂದನ್ನೇ ನೋಡ್ತದ. ಅದು ಹ್ಮ್ ಕಿವಿ ಶಬ್ದವೊಂದನ್ನೇ ಕೇಳ್ತದ. ಹ್ಮ್ ಕಣ್ಣಿನ ಕೆಲಸ ಕಿವಿ ಮಾಡಂಗಿಲ್ಲ, ಕಿವಿ ಕೆಲಸ ಕಣ್ಣು ಮಾಡಂಗಿಲ್ಲ ಅಂತ. ಹ್ಮ್ ಅಂದ್ರೆ ಆಯಾ ವಿಷಯಗಳನ್ನ ಅವು ಅರಿಲಿಕ್ಕೆ ಇಂದ್ರಿಯಗಳು ಅಲ್ಲಿ ಅವುಗಳ ಒಂದು ಕಾರ್ಯ ಅನ್ನುವಂತಹದ್ದಂತ. ಹ್ಮ್ ಇಂದ್ರಿಯಗಳು ತಮ್ಮ ವಿಷಯಗಳನ್ನ ಅವು ಗುರುತುಪಡಿಸ್ತಾ ಇದ್ದಾವಂತ. ಹ್ಮ್ ಆದರೆ ಇಲ್ಲಿ ಜ್ಞಾನ ಸಾಮಾನ್ಯ ಅನ್ನುವಂಥದ್ದು ಆತ್ಮನದೇ ಆಗೈತಿ ಅಂತದು. ಹ್ಮ್ ಆ ಜ್ಞಾನ ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ ಅದು ಆತ್ಮನದ ಅದು. ಹ್ಮ್ ಯಾಕೆಂದ್ರೆ ಆತ್ಮನಿಗೆ ಆ ಚೈತನ್ಯ ಅನ್ನುವಂಥ ಒಂದು ಸ್ವರೂಪವೇ ಆಗ್ಬಿಟ್ಟೈತೆ ಅಂತದು. ಹ್ಮ್ ಆತ್ಮನಿಗೆ ಚೈತನ್ಯ ಅನ್ನುವಂಥದ್ದು ಏನದದು ಅವನ ಸ್ವರೂಪ, ಅದು ಮತ್ತೊಂದರಿಂದ ಬಂದದ್ದಲ್ಲದು. ಹ್ಮ್ ಅವನಿಗೆ ಅರಿವಿನ ಒಂದು ಸಂಬಂಧ ಅನ್ನುವಂಥ ನಿತ್ಯ ಅದು ಅಂತ ಹೇಳಿ ಹ್ಮ್ ಇಲ್ಲಿ ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಆತ್ಮನಲ್ಲಿರ್ತಕ್ಕಂಥ ಅರಿವು ಏನದದು ನಿತ್ಯದ ಅಂತ, ಅದು ಯಾವಾಗಲೂ ಇರುವಂತಹದ್ದು ಅಂತ. ಹ್ಮ್ ಮತ್ತ ಅಷ್ಟೇ ಅಲ್ಲದೆ ಮತ್ತೆ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಅಪಿಚ ಅರ್ಥಕ್ರಿಯಾಯಾಮಪಿ ನ ಅತ್ಯಂತಂ ಆತ್ಮನಃ ಸ್ವಾತಂತ್ರ್ಯಂ ಅಸ್ತಿ. ಮತ್ತೇನು ಹೇಳಿರಂತಂದ್ರೆ ಅರ್ಥ ಮತ್ತು ಕ್ರಿಯೆಯಲ್ಲಿ ಹ್ಮ್ ನ ಅತ್ಯಂತಂ ಆತ್ಮನಃ ಸ್ವಾತಂತ್ರ್ಯಂ ಅಸ್ತಿ. ಹ್ಮ್ ಅಂದ್ರೆ ಆತ್ಮನಿಗೆ ಈ ಅರ್ಥ ಮತ್ತು ಕ್ರಿಯೆಗಳಲ್ಲಿ ಒಂದು ಸ್ವಾತಂತ್ರ್ಯ ಅನ್ನುವಂತಹದ್ದು ಹ್ಮ್ ಇಲ್ಲ ಅಂತ. ಹ್ಮ್ ಅರ್ಥ ಮತ್ತು ಕ್ರಿಯಾ ವಿಷಯದೊಳಗೆ ಹ್ಮ್ ಆತ್ಮನಿಗೆ ಅತ್ಯಂತ ಸ್ವಾತಂತ್ರ್ಯ ಅನ್ನುವಂತಹದ್ದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಅರ್ಥ ಕ್ರಿಯೆಯೊಳಗೆ ಹ್ಮ್ ಯಾಕೆ ಅಲ್ಲಿ ಒಂದು ಕ್ರಿಯೆ ಮಾಡಬೇಕಾದ್ರೆ ಅಲ್ಲಿ ಒಂದು ವಿಷಯಗಳನ್ನ ಅರಿಬೇಕಾದ್ರೆ ಅಲ್ಲಿ ಅವಾಗ ಅವನಿಗೆ ಇಂದ್ರಿಯಗಳ ಸಹಾಯ ಅನ್ನುವಂಥದ್ದು ಬೇಕಾಗ್ತೈತಂತಲ್ಲಿ. ಹೌದು. ಹಾ, ಅಲ್ಲಿ ಅತ್ಯಂತ ಸ್ವಾತಂತ್ರ್ಯ ಅನ್ನುವಂಥದ್ದು ಜೀವನಿಗೆ ಹ್ಮ್ ಇರೋದಿಲ್ಲ ಅಂತ. ಯಾವುದು ಅರ್ಥಕ್ರಿಯೆ ವಿಷಯದೊಳಗ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅದಕ್ಕೆ ಅರ್ಥ ಕ್ರಿಯಾಯಾಮ್ ಅಂತ ಹೇಳಿದ್ರು ಅವರು. ಹ್ಮ್ ನ ಅತ್ಯಂತಂ ಆತ್ಮನಃ ಸ್ವಾತಂತ್ರ್ಯಂ ಅಸ್ತಿ ಹ್ಮ್ ದೇಶ ಕಾಲ ನಿಮಿತ್ತ ವಿಶೇಷ ಅಪೇಕ್ಷತ್ವಾತ್. ಹ್ಮ್ ಯಾಕಂದ್ರೆ ಆ ಕ್ರಿಯಾ ಅಥವಾ ಮತ್ತು ಒಂದು ಯಾವುದು ಏನ್ ಹೇಳಿದ್ರು ಅರ್ಥ, ಹ್ಮ್ ಅರ್ಥ ಮತ್ತು ಕ್ರಿಯೆಯೊಳಗ ಹ್ಮ್ ಅಲ್ಲಿ ಒಂದು ದೇಶ ಕಾಲ ನಿಮಿತ್ತಗಳ ಒಂದು ವಿಶೇಷವಾದ ಅಪೇಕ್ಷೆ ಅನ್ನುವಂತಹದ್ದು ಇದೆ ಅಂತ ಹೇಳ್ತಾರೆ ಅವರು. ಹ್ಮ್ ದೇಶ ಕಾಲ ಅವುಗಳ ಒಂದು ನಿಮಿತ್ತ, ಹ್ಮ್ ದೇಶ ಕಾಲ ನಿಮಿತ್ತಗಳ ಅಪೇಕ್ಷೆ ಅನ್ನುವಂತಹದ್ದು ಅಲ್ಲಿ ಅದ ಅಂತ ಹೇಳ್ಕೊಂಡು ಬಂದ್ರು. ಹ್ಮ್ ಅಂದ್ರೆ ದೇಶ ಕಾಲ ಅಪೇಕ್ಷೆಯಿಂದಲೇ ಅಲ್ಲಿ ಕ್ರಿಯೆ ಅನ್ನುವಂತಹದ್ದನ್ನ ಹ್ಮ್ ಮಾಡಿಕೊಳ್ಳುವುದರಿಂದ ಅಲ್ಲಿ ಅರ್ಥಕ್ರಿಯೆಯನ್ನು ಸ್ವತಂತ್ರವಾಗಿ ಮಾಡಿಕೊಳ್ತಾನಂತ ಹೇಳುವಂಗಿಲ್ಲ ಅಂತ ಹೇಳ್ತಾರ ಅವ್ರು. ಹ್ಮ್ ದೇಶ ಕಾಲ ಅಪೇಕ್ಷೆ ಬೇಕಂತಾರಲ್ಲಿ. ಹೌದು. ಅಲ್ಲಿ ಕ್ರಿಯಾ ಮಾಡಿಕೊಳ್ಬೇಕಾಗಿತ್ತು ಅಂದ್ರೆ ಒಂದು ದೇಶ ಇರಬೇಕು, ಒಂದು ಕಾಲ ಇರಬೇಕು. ಹ್ಮ್ ಆ ಅರ್ಥಕ್ರಿಯೆಯನ್ನು ಜರುಗಬೇಕಾಗಿತ್ತು ಅಂತಂದ್ರೆ ದೇಶ ಕಾಲ ಅಪೇಕ್ಷೆಯಿಂದಲೇ ಹ್ಮ್ ಅಲ್ಲಿ ಕ್ರಿಯೆ ಅನ್ನುವಂಥದ್ದನ್ನ ಮಾಡಿಕೊಳ್ಳುವುದರಿಂದ ಅಲ್ಲಿ ಸ್ವತಂತ್ರವಾಗಿ ಮಾಡಿಕೊಳ್ತಾನೆ ಅಂತ ಹೇಳಕ್ ಬರಂಗಿಲ್ಲ ಅಂತ ಹ್ಮ್ ಇದು ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದೆ. ಇದು ಪ್ರೌಢಿವಾದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಆತ್ಮನಿಗೆ ಇಲ್ಲಿ ಸ್ವತಃ ಕರ್ತೃತ್ವ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದೇ ಇಲ್ಲಿ ಸಿದ್ಧಾಂತಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಹ್ಮ್ ಆತ್ಮನಿಗೆ ಸ್ವತಃ ಕರ್ತೃತ್ವ ಇಲ್ರದು, ಉಪಾದಿಯಿಂದ ಆತ್ಮಲ್ಲಿ ಕರ್ತೃತ್ವ ಬಂದದದು, ಉಪಾಧಿ ಮೂಲಕವಾಗಿ. ಹ್ಮ್ ಅದನ್ನು ಮುಂದಿನ ಅಧಿಕರಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದನ್ರಿ. ಹ್ಮ್ ಆತ್ಮನಲ್ಲಿರ್ತಕ್ಕಂಥ ಕರ್ತೃತ್ವ ಹ್ಮ್ ಅದು ಉಪಾದಿಯಿಂದ ಬಂದದ್ದು ಅನ್ನುವಂಥದ್ದನ್ನ ಹ್ಮ್ ಯಥಾಚ ತಕ್ಷೋಭಯತ ಅನ್ನುವಂಥ ಸೂತ್ರದಲ್ಲಿ ಹ್ಮ್ ಅದಕ್ಕೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಈಗ ನಮಗ ಹ್ಮ್ ನಚ ಸಹಾಯ ಅಪೇಕ್ಷಸ್ಯ ಕರ್ತೃತ್ವ ನಿವರ್ತತೆ. ಹ್ಮ್ ಇಲ್ಲಿ ಸಹಾಯದ ಅಪೇಕ್ಷೆ ಅನ್ನುವಂತಹದ್ದು ಇಲ್ಲದೆ ಇಲ್ಲಿ ಕರ್ತೃತ್ವ ನ ನಿರ್ವರ್ತತೆ ಅಂತ. ಹ್ಮ್ ಒಂದು ಸಹಾಯವನ್ನ ಅಪೇಕ್ಷೆ ಮಾಡುವಂತ ಮಾತ್ರದಿಂದ ಇಲ್ಲಿ ಕರ್ತೃವಿಗೆ ಕರ್ತೃತ್ವ ಅನ್ನುವಂತಹದ್ದು ಹ್ಮ್ ತಪ್ಪುದಿಲ್ಲ ಅಂತ ಹೇಳ್ತಾರ ಅವ. ಹ್ಮ್ ಯಾಕೆ ಸಹಾಯದ ಅಪೇಕ್ಷೆ ಅನ್ನುವಂಥದ್ದು ಇದೆ ಅಲ್ರಿ ಅವ. ಹೌದು. ಅದು ಸಹಾಯ ಅಪೇಕ್ಷೆ ಮಾತ್ರದಿಂದ ಅವನಿಗೆ ಕರ್ತೃವಿಗೆ ಕರ್ತೃತ್ವ ಅನ್ನುವಂತಹದ್ದು ಹೊರಟೊಕ್ಕದೇನು ಅಂತಂದ್ರೆ ಹೊರಟು ಹೋಗೋದಿಲ್ಲ ಅಂತ. ಹೌದು. ಹೇಗೆ ಅಂತಂದ್ರೆ ಅಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಹ್ಮ್
ಭವತಿ ಹಿ ಏಧೋದಕಾಷ್ಟಾದಪೇಕ್ಷಸ್ಯಾಪಿ ಪಕ್ತು ಪಕ್ತೃತ್ವಂ. ಹ್ಮ್ ಈಗೊಬ್ಬ ಅಡಿಗೆ ಮಾಡಮದಾನ ಅಂತ ತಿಳ್ಕೊಡ್ರಿ. ಈಗ ಹ್ಮ್ ಆ ಅಡಿಗೆ ಮಾಡತಕ್ಕಂತ ವ್ಯಕ್ತಿಗೆ ಅಲ್ಲಿ ಅವನಿಗೆ ಅಡಿಗೆ ಮಾಡಾಕ ಕಟ್ಟಿಗೆಗಳು ಬೇಕ್ರಿ, ಹ್ಮ್ ಪಾತ್ರೆ ಬೇಕು, ನೀರು ಬೇಕು. ಹ್ಮ್ ಮತ್ತ ಅವುಗಳಿದ್ರನೇ ಅವ ಅಡಿಗೆ ಮಾಡ್ತಾನ. ಅವನು ಹೌದು. ಅವ ಅಡಿಗೆ ಅವನ್ ಆಗ್ಬೇಕಾಗಿತ್ತಂದ್ರ ಅವೆಲ್ಲ ಇರಬೇಕಲ್ರಿ. ಈಗ ಅವು ಕಟ್ಟಿಗೆ, ನೀರು, ಪಾತ್ರೆ ಇವೆಲ್ಲ ಹ್ಮ್ ಅವು ಎಲ್ಲ ಸಾಮಗ್ರಿಗಳು ಇದ್ದು ಅಂತಂದ್ರೆ ಅವುಗಳ ಅಪೇಕ್ಷೆ ಐತಲ್ರಿ ಈಗ ಅವ. ಹ್ಮ್ ಅವಾಗ ಅವನು ಅಡಿಗೆಯವನಾಗೆ ಇರ್ತಾನಂತ. ಹ್ಮ್ ಮತ್ತು ಅಲ್ಲಿ ಸಹಕಾರಿಗಳಾಗಿರ್ತಕ್ಕಂಥ ಅವು ಬೇರೆ ಬೇರೆ ಅದಾವಲ್ರಿ ಈಗ ಅವು. ಹ್ಮ್ ಅವು ಇಷ್ಟ ಅಥವಾ ಅನಿಷ್ಟವಾಗಿರ್ತಕ್ಕಂಥ ಅರ್ಥವನ್ನ ಮಾಡಿಕೊಡೋದ್ರಲ್ಲಿ ಹ್ಮ್ ಇಲ್ಲಿ ಆತ್ಮನು ಕೂಡ ಒಂದು ನಿಯಮ ಇಲ್ಲದೆ ಪ್ರವರ್ತಿಸ್ತಾನೆ ಅನ್ನೋದಕ್ಕೆ ಇಲ್ಲಿ ಯಾವುದೇ ವಿರೋಧ ಅನ್ನುವಂಥದ್ದಿಲ್ಲ ಅಂತ ಹೇಳಿ ಹ್ಮ್ ಇಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಲ್ಲಿ. ಹ್ಮ್ ಅದಕ್ಕಂದ್ರೆ ಅವರು ಏದೋದಕಾದ್ಯಪೇಕ್ಷಸ್ಯಾಪಿ, ಏದ ಅಂತಂದ್ರೆ ಇಲ್ಲಿ ಕಟ್ಟಿಗೆ ಮೊದಲಾದವುಗಳು ಅಂತ, ಉದಕ ಅಂದ್ರೆ ನೀರು, ಹ್ಮ್ ಏದ ಅಂದ್ರೆ ಕಟ್ಟಿಗೆ, ಹ್ಮ್ ಪಕ್ತುಹು ಅಂತಂದ್ರೆ ಅಡಿಗೆ ಭಟ್ಟ ಅಂತ. ಹ್ಮ್ ಅಡಿಗೆ ಮಾಡತಕ್ಕಂಥವನು ಹ್ಮ್ ಅವನು ಅಡಿಗೆ ಭಟ್ಟ ಅಂತ ಅನಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ಹ್ಮ್ ಅವನಿಗೆ ಕಟ್ಟಿಗೆ, ನೀರು ಮೊದಲಾಗಿರ್ತಕ್ಕಂಥ ಅಪೇಕ್ಷೆ ಅನ್ನುವಂತಹದ್ದು ಹ್ಮ್ ಹೇಗೆ ಬೇಕಾಗ್ತದೋ ಹ್ಮ್ ಹಾಗೆ ಅಂತ ಇಲ್ಲಿ. ಹ್ಮ್ ಸಹಕಾರಿ ವೈಚಿತ್ರ್ಯಾಚ ಹ್ಮ್ ಅಂದ್ರೆ ಅಲ್ಲಿ ಅವನಿಗೆ ಸಹಾಯಕವಾಗಿರ್ತಕ್ಕಂಥವುಗಳು ಅವು ಭಿನ್ನ ಭಿನ್ನ ಅದಾವಲ್ರಿ. ಈಗ ಹೌದು. ಅಲ್ಲಿ ಇಷ್ಟ ಅನಿಷ್ಟವಾಗಿರ್ತಕ್ಕಂಥ ಕ್ರಿಯೆಯೊಳಗ ಹ್ಮ್ ಅಲ್ಲಿ ಸಹಕಾರಿಗಳು ಬೇರೆ ಬೇರೆ ಆಗಿರುವುದರಿಂದ ಹ್ಮ್ ಅಲ್ಲಿ ಅನಿಯಮದಿಂದಲೇ ಪ್ರವೃತ್ತಿ ಅನ್ನುವಂತಹದ್ದು ಆಗ್ತದೆ. ಇದೇನು ಇರೋದಲ್ಲ ಅಂತ ಹೇಳ್ತಾರೆ. ಹ್ಮ್ ಈಗ ಹೇಗೆ ಅಂತಂದ್ರೆ ಹ್ಮ್ ಈಗ ಅಡಿಗೆ ಮದಾನ ಹ್ಮ್ ಅವನಿಗೆ ಅಡಿಗೆ ಸಾಮಾನು ಎಲ್ಲ ಸರಿಯಾಗಿತ್ತು ಅಂತಂದ್ರೆ ಹ್ಮ್ ಅಡಿಗೆ ಚೆನ್ನಾಗಿ ಆಗ್ತದೆ. ಹೌದು. ಆದ್ರೆ ಆ ಸರಿಯಾದ ಸಮಯ ಅಲ್ಲಿ ಇರ್ಲಿಲ್ಲ ಅಂತ ತಿಳ್ಕೊಡ್ರಿ. ಅಡಿಗೆ ಮಾಡಕ್ಕೆ ಅವ್ನಿಗೆ ಬೇಕಾಗಿರ್ತಕ್ಕಂತ ಸಾಮಗ್ರಿಗಳು ಸರಿಯಾಗಿರ್ಲಿಲ್ಲ ಅಂದ್ರೆ ಹ್ಮ್ ಅಡಿಗೆ ಕೆಟ್ಟ ಹೋಗ್ತದೆ. ಹೌದು. ಮತ್ತಲ್ಲಿ ಸಹಕಾರಿಗಳ ವೈಚಿತ್ರ್ಯದಿಂದ ಇಷ್ಟವು ಅನಿಷ್ಟವು ಕೂಡ ಅಲ್ಲಿ ನಮಗೆ ಒದಗಬಹುದು ಅಂತ. ಹ್ಮ್ ಆದ್ರೆ ಇಲ್ಲಿ ಕಾರಕಗಳನ್ನ ಸ್ವತಂತ್ರವಾಗಿ ಪ್ರಯೋಗಿಸುವುದೇ ಅಲ್ಲಿ ಕರ್ತೃತ್ವ ಅಂತ. ಹ್ಮ್ ಕರ್ತೃತ್ವ ಅಂದ್ರೆ ಏನು, ಅಲ್ಲಿ ಕಾರಕಗಳನ್ನ ಸ್ವತಂತ್ರವಾಗಿ ಅಲ್ಲಿ ಪ್ರಯೋಗಿಸುವಂತಹದ್ದು ಏನದಲ್ಲ ಅದೇ ಕರ್ತೃತ್ವ ಅಂತ ಹೇಳಿಸ್ಕೊಳ್ತದ. ಹ್ಮ್ ಅಲ್ಲಿ ಇತರರ ಒಂದು ಅನಪೇಕ್ಷತ್ವ ಇಲ್ಲ ಅಂತ. ಹ್ಮ್ ಮತ್ತೊಂದನ್ನ ಅಪೇಕ್ಷೆ ಮಾಡ್ತಾನಂತದ್ದು ಮುಖ್ಯ ಅಲ್ಲ. ಹೌದು. ಅಲ್ಲಿ ಅಲ್ಲಿ ಕರ್ತೃವಾಗಿರ್ತಕ್ಕಂಥವ್ನು ಏನ್ ಮಾಡ್ತಾನ ಅಂದ್ರೆ ಕಾರಕಗಳನ್ನ ಸ್ವತಂತ್ರವಾಗಿ ಅಲ್ಲಿ ಪ್ರಯೋಗ ಮಾಡ್ತಾನ ಅಂತೇಳಿ ಹ್ಮ್ ಇಷ್ಟು ವಿಷಯವನ್ನ ಹೇಳ್ಕೊಂಡು ಬಂದ್ರು. ಹ್ಮ್ ಆದ್ದರಿಂದ ಇಲ್ಲಿ ಒಟ್ಟು ಏನ್ ಹೇಳ್ದಂಗಾಯ್ತು ಅಂತಂದ್ರೆ ಹ್ಮ್ ಇಲ್ಲಿ ಜೀವನ ಆಗಿರ್ತಕ್ಕಂಥವನು ಹ್ಮ್ ಇಲ್ಲಿ ಅನಿಯಮ ಪೂರ್ವಕವಾಗಿ ಹ್ಮ್ ಇಷ್ಟ ಅನಿಷ್ಟವನ್ನ ಅವನು ಉಂಟು ಮಾಡ್ಕೊಳ್ಬಹುದು ಅಂತ. ಹ್ಮ್ ಅವನು ಕರ್ತೃ ಸ್ವತಂತ್ರದಾನಂದ್ರೂ ಕೂಡ ಹ್ಮ್ ಇಲ್ಲಿ ಅವನು ಅನಿಯಮಪೂರ್ವಕವಾಗಿ ಹ್ಮ್ ಅಪ್ರಿಯ ಮತ್ತು ಪ್ರಿಯ, ಹ್ಮ್ ಪ್ರಿಯ ಅಪ್ರಿಯವಾಗಲಿ ಹ್ಮ್ ಅವುಗಳನ್ನ ಅವನು ಉಂಟು ಮಾಡ್ಕೋಬಹುದು. ಇದರಲ್ಲಿ ಏನು ದೋಷ ಅನ್ನುವಂತಹದ್ದಿಲ್ಲ ಅಂತ ಹೇಳಿ ಆಚಾರ್ಯದನ್ನ ಹೇಳ್ಕೊಂಡ್ ಬಂದ್ರು. ಇನ್ನ ಶಕ್ತಿ ವಿಪರ್ಯ ಹ್ಮ್ ಮತ್ತೆ 38ನೇ ಸೂತ್ರದಲ್ಲಿ ಹೇಳ್ತಾರೆ. ಹ್ಮ್ ವಿಪರ್ಯಯ ಅಂತಂದ್ರೆ ವಿರುದ್ಧ ಅಂತ. ಹ್ಮ್ ಇಲ್ಲಿ ಶಕ್ತಿಯ ಒಂದು ವಿರುದ್ಧತೆ ಆಗುವುದರಿಂದ ಇಲ್ಲಿ ಜೀವನ ಅನ್ನುವಂಥವನು ಕರ್ತೃ ಅಂತ ಹೇಳ್ತಾ ಇದ್ದಾನೆ. ಹ್ಮ್ ಹೇಗೆ ಅಂತಂದ್ರೆ ಅದನ್ನ ಭಾಷ್ಯದಲ್ಲಿ ವಿಸ್ತಾರ ಮಾಡ್ತಾರ. ಹ್ಮ್ ಇತಶ್ಚ ವಿಜ್ಞಾನ ವ್ಯತಿರಿಕ್ತೋ ಜೀವ ಕರ್ತ ಭವಿತುಂ ಅರ್ಹತಿ. ಇತಶ್ಚ ಅಂದ್ರೆ ಈ ಕಾರಣದಿಂದಲೂ ಕೂಡ ಹ್ಮ್ ವಿಜ್ಞಾನ ವ್ಯತಿರಿಕ್ತ. ಹ್ಮ್ ವಿಜ್ಞಾನ ಅಂದ್ರೆ ಇಲ್ಲಿ ಬುದ್ಧಿ ಅಂತ. ಹ್ಮ್ ಆ ವಿಜ್ಞಾನಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥ ಜೀವ ಹ್ಮ್ ಅವನು ಕರ್ತೃ ಆಗಿರಬೇಕು ಅಂತ ಹೇಳ್ತಾರ ಅವರು. ಹ್ಮ್ ಹೇಗೆ ಅಂತಂದ್ರೆ ಯದಿ ಪುನರ್ವಿಜ್ಞಾನ ಶಬ್ದವಾಚ್ಯ ಬುದ್ಧಿರೇವ ಕರ್ತೃ ಸ್ಯಾತ್. ಇಲ್ಲಿ ವಿಜ್ಞಾನ ಅನ್ನುವಂತ ಶಬ್ದದ ವಾಚ್ಯ ಯಾವುದು ಅಂತಂದ್ರೆ ಹ್ಮ್ ಬುದ್ಧಿ ಅನ್ನುವಂತಹದ್ದೇ ಅಂತ. ಹ್ಮ್ ಅದೇ ಕರ್ತೃ ಆಗ್ತದ ಅಂತ ಇಲ್ಲಿ ಪೂರ್ವ ಪಕ್ಷಿ ಅಭಿಪ್ರಾಯ. ಹ್ಮ್ ವಿಜ್ಞಾನ ಶಬ್ದ ವಾಚ್ಯವಾಗಿರ್ತಕ್ಕಂಥದ್ದು ಯಾವುದು ಬುದ್ಧಿ, ಹ್ಮ್ ಅದು ಕರ್ತೃ ಆಗಿದ್ರ ಆವಾಗ ಏನಾಗ್ತದಂದ್ರೆ ಅಲ್ಲಿ ಶಕ್ತಿ ಅನ್ನುವಂತಹದ್ದು ವಿಪರೀತ ಆಗಬೇಕಾಗ್ತದ ಅಂತ ಹೇಳ್ತಾರ ಅವರು. ಹ್ಮ್ ತತಃ ಶಕ್ತಿ ವಿಪರ್ಯಯ ಶಾತ್. ಅವಾಗ ಶಕ್ತಿಯ ಒಂದು ವಿರುದ್ಧ ಅನ್ನುವಂತಹದ್ದು ಅಲ್ಲಿ ಉಂಟಾಗುವಂತ ಪ್ರಸಂಗ ಬರ್ತದ ಅಂತ. ಹ್ಮ್ ನಾವು ಬುದ್ಧಿಯನ್ನೇ ಕರ್ತೃ ಅಂತ ಹೇಳ್ತೀವಿ ಅಂತಂದ್ರೆ ಹ್ಮ್ ಆ ವಿಜ್ಞಾನ ಶಬ್ದದ ವಾಚ್ಯವಾಗಿರ್ತಕ್ಕಂಥ ಹ್ಮ್ ಬುದ್ಧಿ ಅನ್ನುವಂತಹದ್ದು ಏನದಲ್ಲ
ಹ್ಮ್ ಅದೇ ನಾವು ಕರ್ತೃ ಅಂತ ಹೇಳ್ತೀವಿ. ಇಲ್ಲಿ ಜೀವನಾಗಿರ್ತ ಕರ್ತೃ ಅಲ್ಲ. ಹ್ಮ್ ಇಲ್ಲಿ ವಿಜ್ಞಾನ ಶಬ್ದ ವಾಚ್ಯವಾಗಿರ್ತಕ್ಕಂಥ ಬುದ್ಧಿಯೇ ಕರ್ತೃ ಅಂತ ಹೇಳಿ ಹ್ಮ್ ಒಂದ್ ವೇಳೆ ನಾವು ಇಟ್ಕೊಂಡಿದ್ದಾದ್ರೆ ಹ್ಮ್ ಅವಾಗ ಏನಾಗ್ತದೆ ತಥಾ ಶಕ್ತಿ ವಿಪರ್ಯಶಾತ್. ಹ್ಮ್ ಅಲ್ಲಿ ಶಕ್ತಿ ಅನ್ನುವಂಥದ್ದು ವಿರುದ್ಧವಾಗಬೇಕಾಗ್ತದೆ. ಹ್ಮ್ ಅದಕ್ಕೆ ಮುಂದೆ ಆಚಾರ್ಯರು ಅದನ್ನ ವಿವರಣೆ ಕೊಡ್ತಾರೆ. ಅದಕ್ಕೆ ಹ್ಮ್ ಕಾರಣ ಶಕ್ತಿರ್ ಬುದ್ಧಿರ್ಹೀಯೇತ ಕರ್ತೃ ಶಕ್ತಿಶ್ಚ ಆಪದ್ದೇತ. ಹ್ಮ್ ಈಗ ನಾವು ಬುದ್ಧಿಗೆ ಕರ್ಣಶಕ್ತಿ ಇದೆ ಅಂತ ನಾವು ಹೇಳ್ಕೊಂಡು ಬಂದಿದ್ದೇವೆ ಇಲ್ಲಿವರೆಗೆ. ಹ್ಮ್ ಈಗ ಒಂದ್ ವೇಳೆ ಬುದ್ಧಿನೇ ಕರ್ತೃ ಆಗಿದ್ದಾದ್ರೆ ಹ್ಮ್ ಆ ಬುದ್ಧಿಗೆ ಇರ್ತಕ್ಕಂತ ಕರ್ಣಶಕ್ತಿ ಅನ್ನುವಂಥದ್ದು ಹೊರಟು ಹೋಗ್ಬಿಡ್ತೈತೆ ಅವಾಗ. ಹ್ಮ್ ಅದು ಹೋಗ್ಬಿಡ್ತೈತೆ, ಬುದ್ಧಿ ಕರ್ಣಶಕ್ತಿ ಅಂತ ಹೋಗ್ಬಿಡ್ತೈತಿ. ಯಾಕಂದ್ರೆ ಇಲ್ಲಿ ಕರ್ತೃ ಅಂತಂದಾಗ ಹ್ಮ್ ಅದು ಕರ್ಣಶಕ್ತಿ ಅನ್ನುವಂಥದ್ದು ಉಳಿಯೋದಿಲ್ಲ. ಹೌದು ಮತ್ತೆ ಅವಾಗ ಕರ್ತೃಶಕ್ತಿನೇ ಆಗ್ಬಿಡ್ತಲ್ಲ. ಇವಾಗ ಬುದ್ಧಿ ಅನ್ನುವಂಥದ್ದು ಕರ್ತೃಶಕ್ತಿನೇ ಆಗ್ಬೇಕಾಯ್ತು ಹೌದು ಅಂತ ಹೇಳಿ ಅದಕ್ಕೆ ಆಚಾರ್ಯ ಹೇಳಿದ್ರು ಅವರು. ಹ್ಮ್ ಕರ್ಣಶಕ್ತಿರ್ ಬುದ್ಧಿರ್ಹೀಯೇತ ಕರ್ತೃಶಕ್ತಿಶ್ಚ ಆಪದ್ದೇತ ಸತ್ಯಾಂ ಚ ಬುದ್ಧೇಃ ಕರ್ತೃಶಕ್ತೌ ತಸ್ಯಾ ಏವ ಅಹಂ ಪ್ರತ್ಯಯ ವಿಷಯತ್ವಂ. ಹ್ಮ್ ಇಲ್ಲಿ ಒಂದ್ ವೇಳೆ ಬುದ್ಧಿಗೆ ನಾವು ಕರ್ತೃಶಕ್ತಿ ಅಂತ ಒಪ್ಪಿಕೊಂಡಿದ್ದಾದ್ರೆ ಹ್ಮ್ ಬುದ್ಧಿ ಅನ್ನುವಂಥದ್ದು ಏನದಲ್ಲ ಹ್ಮ್ ಅದಕ್ಕೆ ಕರ್ತೃಶಕ್ತಿ ಅನ್ನುವಂಥದ್ದು ಅಂತಂದ ಬಳಕ ಹ್ಮ್ ಅವಾಗ ಇಲ್ಲಿ ಅಹಂ ಪ್ರತ್ಯಗೆ ಅದು ವಿಷಯ ಅಂತ ಆಗ್ತದ. ಅವಾಗ ಹ್ಮ್ ಅಹಂ ಅಂದ್ರೆ ಈಗ ನಾನು ಅಂತೇವಲ್ರಿ. ಇವಾಗ ಹ್ಮ್ ಇಲ್ಲಿ ನಾನು ಅನ್ನುವಂತ ಒಂದು ಜ್ಞಾನ ಪ್ರತ್ಯಯ ಅಂದ್ರೆ ಇಲ್ಲಿ ಜ್ಞಾನ. ಹ್ಮ್ ಅಹಂ ಪ್ರತ್ಯಯ ಅಂದ್ರೆ ನಾನು ಅನ್ನುವಂತ ಜ್ಞಾನಕ್ಕ ಹ್ಮ್ ಇಲ್ಲಿ ಬುದ್ಧಿಯೇ ವಿಷಯ ಆಗ್ಬೇಕಾಗ್ತದೆ. ಹ್ಮ್ ಯಾಕಂದ್ರೆ ಬುದ್ಧಿಗೆ ಕರ್ತೃಶಕ್ತಿ ಅನ್ನುವಂಥದ್ದನ್ನ ನಾವು ಒಪ್ಕೊಂಡು ಬಿಟ್ಬಿಟ್ರೆ ಹ್ಮ್ ಅವಾಗ ಅಹಂ ಪ್ರತ್ಯಕ್ ವಿಷಯ ಯಾವುದು ಬುದ್ಧಿನೇ ಆಗಿಬಿಡ್ತು. ಹೌದು ಯಾಕೆ ಅದೇ ಕರ್ತೃ ಆಗಿಬಿಡುತ್ತಲ್ಲ ಅವಾಗ. ಹ್ಮ್ ಮತ್ತ ಅವಾಗ ಏನಾಗ್ತದ ಅಂತಂದ್ರೆ ಅದಕ್ಕೆ ಅಭ್ಯುಪಗಮಾತ್ ಅಂತ ಹೇಳಿದ್ರು. ತಸ್ಯ ಏವ ಅಹಂ ಪ್ರತ್ಯಯ ವಿಷಯತ್ವಂ ಅಭ್ಯುಪಗಂತವ್ಯಂ. ಹ್ಮ್ ಆ ಅಹಂ ಪ್ರತ್ಯಯಕ್ಕೆ ವಿಷಯವಾಗಿ ಆ ಬುದ್ಧಿಯನ್ನೇ ಹ್ಮ್ ನಾವು ಒಪ್ಕೊಳ್ಬೇಕಾಗ್ತದೆ. ಹ್ಮ್ ಯಾಕಂದ್ರೆ ಅದು ನಾವು ಕರ್ತೃಶಕ್ತಿ ಅಂತ ಒಪ್ಕೊಂಡಾಗ, ಬುದ್ಧಿಯೇ ಕರ್ತೃ ಆಗೈತಿ ಅಂತ ನಾವು ಒಪ್ಕೊಂಡಾಗ ಹ್ಮ್ ನಾವು ಬುದ್ಧಿಯನ್ನೇ ಇಲ್ಲಿ ಅಹಂ ಪ್ರತ್ಯಯಕ್ಕೆ ವಿಷಯ ಅಂತ ಹೇಳಿ ಹ್ಮ್ ಒಪ್ಕೊಳ್ಬೇಕಾಗ್ತದೆ. ಅಹಂಕಾರ ಪೂರ್ವಿಕ ಏವ ಪ್ರವೃತ್ತಿ ಸರ್ವತ್ರ ದರ್ಶನಾತ್. ನೋಡ್ರಿ, ಎಲ್ಲಾ ಕಡೆಯಲ್ಲಿ ಹ್ಮ್ ಇಲ್ಲಿ ಅಹಂಕಾರ ಪೂರ್ವಕವಾಗಿ ಎಲ್ಲ ಪ್ರವೃತ್ತಿಗಳು ನಡೀತಾ ಇದ್ದಾವ. ಹ್ಮ್ ಉದಾಹರಣೆಗೆ ಏನಂತಾನ, ಅಹಂ ಗಚ್ಚಾಮಿ, ಹ್ಮ್ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಹ್ಮ್ ಅಹಂ ಆಗಚ್ಚಾಮಿ, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹ್ಮ್ ಅಹಂ ಭುಂಜೆ, ಹ್ಮ್ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾನೆ. ಹ್ಮ್ ನೋಡಿ, ಎಲ್ಲದರಲ್ಲಿ ನಾನು ನಾನು ಅಂತ ಐತಲ್ರಿ. ಈಗ ಹೌದು ಹೌದು ನಾನು ಹೋಗ್ತೀನಿ, ನಾನು ಬರ್ತೀನಿ, ನಾನು ಊಟ ಮಾಡ್ತೀನಿ. ಆ ಬಳಿಕ ಅಹಂ ಪಿಭಾಮೀತಿ ಚ, ಹ್ಮ್ ನಾನು ಕುಡಿತಾ ಇದ್ದೀನಿ ಹ್ಮ್ ಅಂತೇಳಿ ಎಲ್ಲದರಲ್ಲಿ ಅಹಂಕಾರ ಪೂರ್ವಕವಾಗಿ ಅಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ನಮಗೆಲ್ಲಾ ಕಡೆಯಲ್ಲಿ ಹ್ಮ್ ಆಗುದು ಕಂಡು ಬಂದೈತಲ್ರಿ ಇವಾಗ. ಹೌದು ಅದಕ್ಕೆ ಹೇಳಿದ್ರು ಅವರು. ಮತ್ತೆ ಎಲ್ಲಾ ಕಡೆಯಲ್ಲಿ ಕೂಡ ಅಹಂಕಾರ ಪೂರ್ವಕವಾಗಿ ಇಲ್ಲಿ ಹ್ಮ್ ಆಗುದು ಲೋಕದಲ್ಲಿ ನಮಗೆ ಕಂಡು ಬಂದದ. ಹ್ಮ್ ತಸ್ಯಾಶ್ಚ ಕರ್ತೃಶಕ್ತಿಯುಕ್ತಾಯಾಃ ಸರ್ವಾರ್ಥಕಾರಿ ಕರಣಂ ಅನ್ಯತ್ ಕಲ್ಪಯಿತವ್ಯಂ. ಅವಾಗ ನೀವು ಬುದ್ಧಿಗೆ ಕರ್ತೃಶಕ್ತಿಯನ್ನು ಒಪ್ಪಿದ್ದಾದರೆ, ಹ್ಮ್ ಬುದ್ಧಿಯೇ ಅದು ಕರ್ತೃಶಕ್ತಿಯಾಗಿದೆ ಅಂತ ಹೇಳಿದ್ದಾದರೆ, ಹ್ಮ್ ಆ ಕರ್ತೃಶಕ್ತಿಯಾಗಿರ್ತಕ್ಕಂಥ ಬುದ್ಧಿಗೆ ಹ್ಮ್ ಮತ್ತೆ ಎಲ್ಲಾ ಅರ್ಥಗಳನ್ನ ಮಾಡಿಕೊಡ್ತಕ್ಕಂಥ ಮತ್ತೊಂದು ಕರ್ಣ ಅನ್ನುವಂಥದ್ದನ್ನ ಕಲ್ಪನಾ ಮಾಡ್ಬೇಕಾಗ್ತೈತಿ ಇವಾಗ. ಹ್ಮ್ ಹೆಂಗ ಜೀವನಿಗೆ ಹ್ಮ್ ಬುದ್ಧಿ ಅನ್ನುವಂತಹದ್ದು ಕರ್ಣಶಕ್ತಿ ಆಗೈತಲ್ಲ, ಹ್ಮ್ ಈ ಬುದ್ಧಿಯನ್ನು ನಾವು ಕರ್ಣಶಕ್ತಿ ಅಂತ ಹಿಂದೆ ಹೇಳ್ಕೊಂಡ್ ಬಂದಿದ್ದೀವಿ. ಹ್ಮ್ ಆದ್ರೆ ಇಲ್ಲಿ ಜೀವ ಕರ್ತೃಶಕ್ತಿ ಅಂತ ಹೇಳಿದೀವಿ. ಹ್ಮ್ ಈಗ ಪೂರ್ವ ಪಕ್ಷಿ ಹೇಳಿದ ಪ್ರಕಾರ ಹ್ಮ್ ಬುದ್ಧಿಯೇ ಕರ್ತೃಶಕ್ತಿ ಆಗೈತಿ ಅಂತಂದ ಬಳಕ ಹ್ಮ್ ಮತ್ತೆ ಎಲ್ಲಾ ಅರ್ಥಗಳನ್ನ ಮಾಡಿ ಕೊಡ್ತಕ್ಕಂತ ಮತ್ತೊಂದು ಕರ್ಣವನ್ನ ಬುದ್ಧಿ ಹೇಳ್ಬೇಕಾಗೈತಿ ನಾವ್ ಇವಾಗ. ಹೌದು ಅಲ್ಲಿ ಕರ್ಣಶಕ್ತಿಯನ್ನ ಮತ್ತೊಂದನ್ನ ನಾವು ಅಲ್ಲಿ ಮತ್ತೊಂದು ಕಲ್ಪಿಸ್ಬೇಕಾಗ್ತೈತಿ. ಈಗ ಅಲ್ಲಿ ಹ್ಮ್ ಕಲ್ಪನಾ ಮಾಡ್ಬೇಕಾಗ್ತೈತಿ ಅವಾಗ. ಹ್ಮ್ ತಸ್ಯಾಸ್ಯ ಕರ್ತೃಶಕ್ತಿಯ ಶಕ್ತಿಯುಕ್ತಾಯಾಃ ಸರ್ವಾರ್ಥಕಾರಿ ಅಂತಂದ್ರೆ ಏನು, ಹ್ಮ್ ಎಲ್ಲಾ ಅರ್ಥಗಳನ್ನ ಮಾಡಿ ಕೊಡ್ತಕ್ಕಂತ ಮತ್ತೊಂದು ಕರ್ಣ ಅನ್ನುವಂತಹದ್ದನ್ನಲ್ಲಿ ಹ್ಮ್ ನಾವು ಹೇಳ್ಬೇಕಾಗ್ತೈತಿ ಅಂತ. ಹ್ಮ್ ಅನ್ಯತ್ ಕಲ್ಪಯಿತವ್ಯಂ, ಹ್ಮ್ ಬೇರೆ ಮತ್ತೊಂದು ಕರ್ಣ ಅನ್ನುವಂತಹದ್ದನ್ನ ನಾವು ಕಲ್ಪಿಸ್ಬೇಕಾಗ್ತದ. ಹ್ಮ್ ಶಕ್ತಃ ಅಪಿ ಹಿ ಸನ್ ಕರ್ತಾ ಕರಣಂ ಉಪಾದಾಯ ಹಿ
ಕ್ರಿಯಾಸು ಪ್ರವೃತ್ತಮಾನೋ ದೃಶ್ಯತೆ ಇತಿ. ಹ್ಮ್ ಇಲ್ಲಿ ಲೋಕದಲ್ಲಿ ಇರುವಂತಹದ್ದು ಒಂದು ವಿಷಯವನ್ನು ಹೇಳ್ತಾರೆ. ಹ್ಮ್ ಇಲ್ಲಿ ಕರ್ತೃ ಶಕ್ತಃ ಅಪಿ, ಹ್ಮ್ ಕರ್ತ ಶಕ್ತಃ ಸನ್, ಹ್ಮ್ ಕರ್ತೃ ಅಲ್ಲಿ ಶಕ್ತನಾಗಿದ್ರೂ ಕೂಡ ಹ್ಮ್ ಕರ್ಣಮುಪಾದಾಯ, ಹ್ಮ್ ಕರ್ಣವನ್ನ ತೆಗೆದುಕೊಂಡೇ ಅವನು ಕ್ರಿಯಾಸು ಪ್ರವೃತ್ತಮಾನ ದೃಶ್ಯತೆ, ಹ್ಮ್ ಕ್ರಿಯಾದಿಗಳಲ್ಲಿ ಅವನು ತೊಡಗಬೇಕಾಗಿತ್ತು ಅಂತಂದ್ರೆ ಹ್ಮ್ ಅವನು ಕರ್ಣಗಳನ್ನು ತೆಗೆದುಕೊಂಡೇ ಅವನು ತೊಡಗ್ತಾನ ಅಂತ. ಹ್ಮ್ ಇಲ್ಲಿ ಕರ್ತೃ ಶಕ್ತ ಅದಾನ ಅವನು, ಹ್ಮ್ ಅಲ್ಲಿ ಕ್ರಿಯಾದಿಗಳು ತೊಡಗ್ಲಿಕ್ಕೆ ಶಕ್ತನದಾನಂದ್ರೂ ಕೂಡ ಹ್ಮ್ ಅವನಿಗೆ ಕರ್ಣಗಳು ಬೇಕಲ್ಲ. ಹೌದು. ಕರ್ಣಗಳನ್ನು ತಗೊಂಡೇ ಅವನು ಪ್ರವೃತ್ತನಾಗ್ತಾನ, ಕ್ರಿಯಾ ಮಾಡಿ ಪ್ರವೃತ್ತನಾಗ್ತಾ ಇದ್ದಾನ ಹ್ಮ್ ಅಂತ ಹೇಳಿ ಇಲ್ಲಿ ಆಚಾರ್ಯ ಹೇಳ್ತಾರೆ. ಹಂಗ ಇಲ್ಲಿ ಬುದ್ಧಿ ಕರ್ತೃ ಆದ್ರೆ ಹ್ಮ್ ಅದಕ್ಕೂ ಒಂದು ಕರ್ಣವನ್ನು ಹೇಳ್ಬೇಕಲ್ಲ, ಹ್ಮ್ ಅದು ಕರ್ಣವನ್ನು ತಗೊಂಡೇ ಅದು ಕ್ರಿಯೆಯಲ್ಲಿ ಪ್ರವೃತ್ತಿ ಆಗ್ತದೆ ಅಂತ ಹೇಳ್ಬೇಕಾಕೈತಿ. ಹ್ಮ್ ತತಶ್ಚ ಸಂಜ್ಞಾ ಮಾತ್ರ ವಿವಾದ ಸ್ಯಾತ್, ಅವಾಗ ಇಲ್ಲಿ ಏನಾಗ್ತೈತಿ, ಬರೀ ಹೆಸರಿನಲ್ಲಿ ಮಾತ್ರ ನಮಗೆ ವಿವಾದ ಆಗ್ತೈತೆ ಹೊರತು ಹ್ಮ್ ಅಲ್ಲಿ ವಸ್ತುವಿನಲ್ಲಿ ಯಾವ ಭೇದ ಅನ್ನುವಂತಹದ್ದಿಲ್ಲ ಅಂತ. ಹ್ಮ್ ಸಂಜ್ಞಾ ಮತ ವಿವಾದ ಸ್ಯಾತ್ ನ ವಸ್ತು ಭೇದ ಕಶ್ಚಿತ್, ಹ್ಮ್ ಅಲ್ಲಿ ವಸ್ತುವಿನಲ್ಲಿ ನಮಗೆ ಭೇದ ಅನ್ನುವಂತಹದ್ದು ಕಾಣುವುದಿಲ್ಲ, ಹ್ಮ್ ಕೇವಲ ಹೆಸರಿನಲ್ಲಿ ಮಾತ್ರ ನಮಗೆ ವಿವಾದ ಅನ್ನುವಂತಹದ್ದು ಹ್ಮ್ ಕಂಡು ಬರ್ತದೆ. ಹ್ಮ್ ಆದ್ದರಿಂದ ಇಲ್ಲಿ ಕರ್ಣ ವ್ಯತಿರಿಕ್ತಸ್ಯ ಕರ್ತೃತ್ವ ಅಭಿಪಗಮ. ಹ್ಮ್ ಇಲ್ಲಿ ಕರ್ಣ ಅಂತಂದ್ರೆ ಯಾವುದು, ಬುದ್ಧಿ. ಹ್ಮ್ ಆ ಬುದ್ಧಿ ಅನ್ನುವಂತ ಕರ್ಣಗಳಿಗಿಂತಲೂ ಭಿನ್ನವಾಗಿ ಹ್ಮ್ ಒಬ್ಬ ಕರ್ತೃ ಅದಾನ ಅಂತ ನಾವು ಒಪ್ಪಲೇಬೇಕು. ಹ್ಮ್ ಅವನು ಯಾರು, ಜೀವ ಅಂತ. ಹ್ಮ್ ಜೀವನೇ ಇಲ್ಲಿ ಕರ್ತೃ ಆಗಿದಾನ, ಹ್ಮ್ ಯಾಕಂದ್ರೆ ಕರ್ಣ ವ್ಯತಿರಿಕ್ತಸ್ಯ, ಹ್ಮ್ ಕರ್ಣ ಅಂತಂದ್ರೆ ಇಲ್ಲಿ ಬುದ್ಧಿ, ಆ ಬುದ್ಧಿ ಅನ್ನುವಂತಹ ಕರ್ಣಕ್ಕಿಂತಲೂ ವಿಲಕ್ಷಣವಾಗಿ ಬೇರೆಯಾಗಿ ಹ್ಮ್ ಒಬ್ಬ ಕರ್ತೃವನ್ನ ನಾವು ಒಪ್ಪಬೇಕು. ಆ ಕರ್ತೃ ಯಾರು ಅಂತಂದ್ರೆ ಜೀವ ಅಂತ. ಹ್ಮ್ ಇಲ್ಲಿ ಕರ್ಣವನ್ನ ಕರ್ತೃ ಅಂತ ನಾವು ಸಾಧಿಸಿ ಆ ಕರ್ತೃವಿಗೆ ಮತ್ತೊಂದು ಕರ್ಣವನ್ನ ನಾವು ಕಲ್ಪನಾ ಮಾಡೋದಕ್ಕಿಂತ ನಮಗೆ ಇಲ್ಲಿ ದೃಷ್ಟವಾಗಿರ್ತಕ್ಕಂಥ ಆತ್ಮರೂಪ ಕರ್ತೃತ್ವವನ್ನ ಮತ್ತು ಬುದ್ಧಿರೂಪ ಕರ್ಣಗಳನ್ನ ಒಪ್ಪುವುದೇ ಇಲ್ಲಿ ಯೋಗ್ಯ ಅನ್ನುವಂತ ಮಾತನ್ನ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಸಮಾದ್ಯಭಾವಾಚ ಇನ್ನೂ ಒಂದು ಸೂತ್ರ ಮತ್ತೆ 39ನೇ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಸಮಾಧಿಯೂ ಕೂಡ ಇಲ್ಲವಾಗುವುದರಿಂದ ಹೀಗೆಂದು ಒಪ್ಪಬೇಕು ಅಂತ ಹೇಳಿದ್ರು ಅವರು. ಅದನ್ನ ಭಾಷ್ಯದಲ್ಲಿ ವಿವರಣೆ ಕೊಡ್ತಾರೆ ಅವರು. ಯೋಪಿ ಅಯಂ ಔಪನಿಷದಾತ್ಮ ಪ್ರತಿಪತ್ತಿ ಪ್ರಯೋಜನ ಸಮಾಧಿ ಉಪದಿಷ್ಟೋ ವೇದಾಂತೇಶು. ಯೋಪಿ ಅಯಂ, ಇಲ್ಲಿ ಮತ್ತು ಕೂಡ ಏನ್ ಹೇಳಿದ್ರು ಅಂತಂದ್ರೆ ಔಪನಿಷದಾತ್ಮ ಪ್ರತಿಪತ್ತಿ ಪ್ರಯೋಜನ. ಔಪನಿಷದಾತ್ಮ ಅಂದ್ರೇನು, ಉಪನಿಷತ್ತಿನಲ್ಲಿ ಪ್ರತಿಪಾದ್ಯವಾಗಿರ್ತಕ್ಕಂಥ ಆತ್ಮ. ಎಲ್ಲಾ ಉಪನಿಷತ್ತುಗಳು ಆತ್ಮನನ್ನೇ ಪ್ರತಿಪಾದನ ಮಾಡ್ಲಿಕ್ಕೆ ಹೊರಟಿದಾವ್. ಪ್ರತಿಪತ್ತಿ ಅಂತಂದ್ರೆ ಏನು, ಅರ್ಥಕೊಳ್ಬೇಕು ಅಂತ. ಆತ್ಮನನ್ನ ಅರ್ಥಕೊಳ್ಬೇಕು ಅಂತ ಹೇಳಿ ಯಾವ ಉಪನಿಷತ್ತಿನಲ್ಲಿ ಹೇಳ್ತಕ್ಕಂತ ಯಾವ ಆತ್ಮದಾನಲ್ಲ ಆ ಆತ್ಮನನ್ನ ಅರಿಬೇಕು, ಅದ ಪ್ರಯೋಜನ ಅಂತ. ಇಲ್ಲಿ ಆತ್ಮನನ್ನ ಅರಿಯುವುದೇ ಪ್ರಯೋಜನ. ಯಾವ ಆತ್ಮ, ಔಪನಿಷದ್ ಆತ್ಮ ಅಂತ ಹೇಳಿದ್ರು. ಉಪನಿಷತ್ತುಗಳಲ್ಲಿ ಪ್ರತಿಪಾದನ ಮಾಡಿರ್ತಕ್ಕಂತ ಯಾವ ಆತ್ಮಸ್ವರೂಪದಲ್ಲ ಅವನನ್ನ ನಾವು ಅರಿತುಕೊಳ್ಳುವುದರಿಂದ ಇಲ್ಲಿ ಮಹತ್ ಪ್ರಯೋಜನ ಆಗ್ತದಂತ. ಸಮಾಧಿ ಉಪದಿಷ್ಟೋ ವೇದಾಂತೇಶು ಅಂದ್ರೆ ವೇದಾಂತಗಳಲ್ಲಿ, ವೇದಾಂತಗಳಂದ್ರೆ ಉಪನಿಷತ್ ಮಂತ್ರಗಳಲ್ಲಿ ಅಂತ. ಏನ್ ಹೇಳಿದ್ದಾರೆ, ಆತ್ಮಾವರೆ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ. ಬೃಹದಾರಣ್ಯಕೋಪನಿಷತ್ನಲ್ಲಿ ನಾವು ಆತ್ಮದರ್ಶನವನ್ನ ಮಾಡಿಕೊಳ್ಬೇಕಾದ್ರೆ, ಆತ್ಮರೇ ದ್ರಷ್ಟವ್ಯ ಅಂದ್ರೆ ಏನು, ಆತ್ಮದರ್ಶನವನ್ನ ಮಾಡಿಕೊಳ್ಬೇಕು ಅಂತ. ನಮಗೆ ಆತ್ಮದರ್ಶನ ಆದಾಗಲೇ ಮುಕ್ತಿ. ಆದ್ರೆ ಆತ್ಮದರ್ಶನಕ್ಕ ನಮಗ್ ಸಾಧನ ಏನು ಅಂತಂದ್ರೆ ಶ್ರೋತವ್ಯೋ ಮಂತು ನಿಧಿಧ್ಯಾಸಿತವ್ಯ. ನೋಡಪ್ಪ, ನೀನು ಶ್ರವಣ ಮಾಡು, ಆಮೇಲೆ ಮನನ ಮಾಡು, ನಂತರ ನಿಧಿಧ್ಯಾಸನ ಮಾಡು. ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಮೂಲಕವಾಗಿ ನಿನಗೆ ಆತ್ಮದರ್ಶನ ಅನ್ನುವಂತಾಗ್ತದ ಅಂತೇಳಿ ಇದು ಬೃಹದಾರಣ್ಯಕೋಪನಿಷತ್ತಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಸೋ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ. ಸೋ ಅನ್ವೇಷ್ಟವ್ಯ, ಅವನನ್ನ ಹುಡುಕಬೇಕು ಅಂತ. ಅವನನ್ನಂದ್ರೆ ಯಾರು, ಆತ್ಮನನ್ನ. ಆತ್ಮನ ನಾವು ಆತ್ಮನ ನಮ್ಗೆ ಜ್ಞಾನ ಇಲ್ಲ, ಆತ್ಮನ ಸರಿವಾದ ಅರಿವಿಲ್ಲದೆ ಇರುವುದರಿಂದ ಅವನನ್ನು ನಾವು ಹುಡುಕಬೇಕು. ಸ ವಿಜಿಜ್ಞಾಸಿತವ್ಯ,
ಅವನನ್ನ ಜಿಜ್ಞಾಸೆ ಅಂದ್ರೇನು, ಅವನ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡ್ಕೊಳ್ಬೇಕು ಅಂತ, ಅಂದ್ರೆ ವಿಶೇಷವಾಗಿ ಅವನನ್ನ ವಿಚಾರ ಮಾಡಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಮಿತ್ತೇವಂ ಧ್ಯಾಯತ ಆತ್ಮಾನಂ, ಮುಂಡಕೋಪನಿಷತ್ನಲ್ಲಿ ಓಂ ಎಂಬುದಾಗಿ ಆ ಆತ್ಮನನ್ನ ಧ್ಯಾನ ಮಾಡಬೇಕು ಅಂತ ಹೇಳಿ, ಹೀಗೆ ಇಲ್ಲಿ ಅನೇಕ ಶ್ರುತಿಗಳು ನಮಗ ಆ ಯಾವುದು ಸಮಾಧಿಯನ್ನ ಉಪನಿಷತ್ತುಗಳಲ್ಲಿ ಉಪದಿಷ್ಟ, ಆ ಸಮಾಧಿ ಎನ್ನುವಂತಹದ್ದನ್ನ ಅಲ್ಲಿ ಉಪದೇಶ ಮಾಡಿದ್ದಾರೆ ಅಂತ. ಸಮಾಧಿ ಅಂತಂದ್ರೆ ಇಲ್ಲಿ ಚಿತ್ತ ಸಮಾಧಾನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಮನಸ್ಸು ಆತ್ಮನನ್ನ ಅರಿಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಮನಸ್ಸು ಶಾಂತವಾಗಿರ್ಬೇಕು ಅಂತ. ಸಮಾಧಿ ಅನ್ಲಿಕ್ಕೆ ಮತ್ತೆ ಇವೆಲ್ಲ ಸಾಧನ ಅದಾವಂತಿವು, ಶ್ರೋತವ್ಯ ಮಂತ್ರ ನಿಧಿಧ್ಯಾಸಿತವ್ಯ ಇಲ್ಲಿ ಇವುಗಳನ್ನ ಮಾಡೋದ್ರಿಂದ ನಮಗ ಅಲ್ಲಿ ಆತ್ಮದರ್ಶನ ಆಗ್ತದಂತ. ಮತ್ತೆ ಹೇಳಿದ್ರು ಅವರು, ಸೋ ಅಪಿ ಅಸ್ಯ ಆತ್ಮನಃ ಕರ್ತೃತ್ವೇ ನ ಉಪಪದ್ಯತೆ ತಸ್ಮಾದಪಿ ಅಸ್ಯ ಕರ್ತೃತ್ವ ಸಿದ್ಧಿ. ಅಂದ್ರೆ ಅದು ಆತ್ಮನಿಗೆ ಕರ್ತೃತ್ವ ಇಲ್ಲದೆ ಹೋದ್ರೆ ಅದು ಹೊಂದೋದಿಲ್ಲ ಅಂತ. ಇಲ್ಲಿ ಆತ್ಮ ಕರ್ತೃ ಅಂತ ಹೇಳಿದಾಗ ಮಾತ್ರ ಈ ಉಪನಿಷತ್ತುಗಳ ಅರ್ಥ ನಮಗೆ ಹೊಳಿತದೆ ಇದು. ಯಾಕಂದ್ರೆ ಆತ್ಮನನ್ನೇ ಕಾಣಬೇಕು, ಆತ್ಮನನ್ನೇ ಇಲ್ಲಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು ಅಂತ ಇದನ್ನ ಕರ್ತೃವಾಗಿರ್ತಕ್ಕಂಥ ಜೀವನಿಗೆ ಹೇಳಿದಾರಲ್ರಿ ಇವಾಗ. ಮೋಕ್ಷ ಹೇಳುದು ಯಾರಿಗೆ? ಜೀವನಿಗೆ ಅಲ್ರಿ ಇವಾಗ. ಮತ್ತ ಇವೆಲ್ಲ ಸಾಧನ ಹೇಳುದೆಲ್ಲ ಕರ್ತೃವಾಗಿರ್ತಕ್ಕಂಥ ಜೀವನಿಗೆ ಐತಿ ಹೊರತು ಇಲ್ಲಿ ಕರ್ತೃವಾಗಿರ್ತಕ್ಕಂಥ ಬುದ್ಧಿಗಲ್ಲ. ಅದು ಕರಣದ ಬುದ್ಧಿ, ಅದು ಕರ್ತೃ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರ ಅವ್ರು. ಜೀವ ಕರ್ತೃ ಅಂತ ಹೇಳಿದಾಗ ಈ ಉಪನಿಷತ್ ಮಂತ್ರಗಳ ಒಂದು ಅರ್ಥ ನಮಗ ಸಾರ್ಥಕತೆ ಆಗ್ತದಂತ. ಆದ್ದರಿಂದ ಇಲ್ಲಿ ಅಸತಿ ಆತ್ಮನಃ, ಸೋ ಅಪಿ ಅಸತಿ ಆತ್ಮನಃ, ಇದು ಆತ್ಮನಿಗೆ ಕರ್ತೃತ್ವ ಇಲ್ಲದೆ ಹೋದ್ರೆ ನ ಉಪಪದ್ಯತೆ, ಇದು ಹೊಂದೋದಿಲ್ಲ. ಆದ್ದರಿಂದ ಅಸ್ಯ ಕರ್ತೃತ್ವ ಸಿದ್ಧಿ, ಅಸ್ಯ ಅಂದ್ರೆ ಇಲ್ಲಿ ಜೀವನಿಗೆ ಕರ್ತೃತ್ವ ಸಿದ್ಧಿ ಅನ್ನುವಂತಹದ್ದು ಇದನ್ನ ಹೇಳ್ಕೊಂಡು ಬಂದ್ರು. ಇನ್ನ ಯಥಾಚ ತಕ್ಷೋಭಯತ, ಇದು 40ನೇ ಸೂತ್ರ. ಇದು ತಕ್ಷಾಧಿಕರಣ ಅಂತೇಳಿ 15ನೇ ಅಧಿಕರಣ ಇದು. ಅಂದ್ರೆ ಜೀವನ ಈ ಕರ್ತೃತ್ವ ಅನ್ನುವಂತಹದ್ದು ಇದು ಉಪಾಧಿ ಮೂಲಕವಾಗಿ ಬಂದಿದೆ ಅಂತ ಹೇಳಿ ಒಂದು ಉದಾಹರಣೆಯನ್ನ ಕೊಟ್ಟು ಈ ಸೂತ್ರದಲ್ಲಿ ಅವರು ತಿಳಿಸುವಂತವರಾಗಿದ್ದಾರೆ. ತಕ್ಷ, ತಕ್ಷ ಅಂತಂದ್ರೆ ಈ ಕಾರ್ಪೆಂಟರ್ ಅಂತೀವಲ್ಲ ನಾವು, ಬಡಿಗ, ಬಡಿಗನಿಗೆ ತಕ್ಷ ಅಂತ ಕರೀತಾರೆ ಸಂಸ್ಕೃತದೊಳಗೆ. ಅಲ್ಲಿ ಆ ಬಡಿಗ ಅನ್ನುವಂಥವನು ಉಪಾದಿಯಿಂದ ಅಲ್ಲಿ ಬಡಿಗ ಅನಿಸ್ಕೊಳ್ತಾನ. ಉಳಿ ಬಾಚಿ ಅವೆಲ್ಲ ಇದ್ದಾಗ ಅವನು ಬಡಿಗ ಅಂತ ಹೇಳಿಸ್ಕೊಳ್ತಾನ. ಅವು ಯಾವ ಇಲ್ಲ ಅಂತಂದ್ರೆ ಅವನು ಸಾಮಾನ್ಯ ಪುರುಷ ಅಂತ. ಹಾಗೆ ಇಲ್ಲಿ ಬುದ್ಧಿ ಮುಂತಾದ ಉಪಾಧಿಗಳಿಂದ ಇಲ್ಲಿ ಜೀವ ಅಂತ ಅನಿಸ್ಕೊಂಡ. ಆ ಜೀವನ ಕರ್ತೃತ್ವವು ಕೂಡ ಉಪಾದಿಯಿಂದ ಬಂದದ ಅಂತ. ಆ ಬುದ್ಧಿ ಉಪಾಧಿಗಳು ಯಾವ ಇಲ್ಲ ಅಂತಂದ್ರೆ ಅವನು ಪರಮಾತ್ಮನೇ ಅಂತಲ್ಲಿ. ಅಲ್ಲಿ ಜೀವ ಅನ್ನುವಂಥವ್ನು ಇರಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏವಂ ತಾವತ್ ಶಾಸ್ತ್ರಾರ್ಥವತ್ವಾದಿವಿರ್ಹೇತುಭಿಃ ಕರ್ತೃತ್ವಂ ಶಾರೀರಸ್ಯ ಪ್ರದರ್ಶಿತಂ. ಶಾರೀರಸ್ಯ ಅಂತಂದ್ರೇನು? ಜೀವನಿಗೆ ಅಂತ. ಶಾಸ್ತ್ರಾರ್ಥವತ್ವಾದಿ ಹೇತುಭಿಃ ಅಂದ್ರೆ ಜೀವನಿಗೆ ನಾವು ಕರ್ತೃ ಅಂತ ಹೇಳಿ ಒಪ್ಪಿಕೊಂಡಿದ್ದಾದರೆ ಶಾಸ್ತ್ರದ ಸಾರ್ಥಕತೆ ಅನ್ನುವಂತಾದಾಗ್ತದ. ಹಿಂದ್ ಹೇಳ್ಕೊಂಡ್ ಬಂದಾರಲ್ರಿ ಆ ವಿಷಯವನ್ನ. ಹಿಂದಿನ ಸೂತ್ರದಲ್ಲಿ ಇದ್ದದ್ದನ್ನೇ ಈಗ ನಮಗ್ ಪುನಃ ಸ್ಮರಣ ಮಾಡಿ ಕೊಡ್ತಾ ಇದ್ದಾರೆ. ಶಾಸ್ತ್ರಾರ್ಥವತ್ವಾದಿ ಹೇತುವಿಃ, ಅಲ್ಲಿ ಶಾಸ್ತ್ರದ ಒಂದು ಸಾರ್ಥಕತೆ ಅನ್ನುವಂತಹದ್ದು ಆಗುವುದರಿಂದ, ಯಾರು ಜೀವ ಕರ್ತೃ ಅಂತ ಒಪ್ಪಿಕೊಂಡಿದ್ದಾಗ ಈ ಶಾಸ್ತ್ರಗಳು ಅವನನ್ನೇ ಕುರಿತು ಉಪದೇಶ ಮಾಡ್ತಾ ಇದ್ದಾವೆ ಅಂದ್ರೆ ಅವಾಗ ಶಾಸ್ತ್ರ ಸಾರ್ಥಕತೆ ಅನ್ನುವಂತಾದಾಗ್ತದೆ ಅನ್ನುವಂತ ಅನೇಕ ಕಾರಣಗಳಿಂದ ಕರ್ತೃತ್ವಂ ಶಾರೀರಸ್ಯ ಪ್ರದರ್ಶಿತಂ. ಶಾರೀರ ಅಂದ್ರೆ ಜೀವನಿಗೆ ಕರ್ತೃತ್ವ ಅನ್ನುವಂತಹದ್ದನ್ನ ತೋರಿಸ್ಕೊಂಡು ಬಂದ್ರಿ ಇವಾಗ ಈ ಪೂರ್ವದಲ್ಲಿ. ತತ್ ಪುನಃ ಸ್ವಾಭಾವಿಕಂಶಾತ್ ಉಪಾಧಿ ನಿಮಿತ್ತಂ ವಾ ಇತಿ ಚಿಂತ್ಯತೆ. ಈಗ ನೀವು ಜೀವನಿಗೆ ಕರ್ತೃತ್ವ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಅವನಿಗೆ ಸ್ವಾಭಾವಿಕವಾಗಿದೆ ಆಗೈತೋ ಏನು ಉಪಾಧಿ ನಿಮಿತ್ತವಾಗಿ ಆಗೈತೋ ಅಂತ ಇಲ್ಲಿ
ಒಂದು ಪ್ರಶ್ನೆ, ನಾವು ಸಂಶಯ ಇಲ್ಲಿ ಹ್ಮ್ ಸಂಶಯ ಏನು ಇಲ್ಲಿ, ಜೀವನಿಗೆ ಬಂದಿರತಕ್ಕಂತ ಒಂದು ಕರ್ತೃತ್ವ ಅನ್ನುವಂತಹದ್ದು ಹ್ಮ್ ಏನು ಸ್ವಾಭಾವಿಕವೋ ಹ್ಮ್ ಅಥವಾ ಉಪಾಧಿ ನಿಮಿತ್ತಿಂದ ಬಂದದೋ? ಹ್ಮ್ ಉಪಾಧಿ ಮೂಲಕವಾಗಿ ಅಲ್ಲಿ ಜೀವ ಕರ್ತೃ ಅಂತ ಹೇಳಿಸ್ಕೊಳ್ತಾನೋ ಅಂತ ಹ್ಮ್ ಅದ್ರ ಬಗ್ಗೆ ಚಿಂತತೆ, ಅದ್ರ ಬಗ್ಗೆ ನಾವು ಚಿಂತನ ಮಾಡ್ತಾ ಇದ್ದೀವಿ ಅಂತ. ಹ್ಮ್ ತತ್ರ ಏತೈರೇವ ಶಾಸ್ತ್ರವತ್ವಾದಿಭಿಃ ಹೇತುಭಿಃ ಸ್ವಾಭಾವಿಕಂ ಕರ್ತೃತ್ವಂ ಅಪವಾದ ಹೇತ್ವಭಾವಾತ್ ಇತ್ಯೇವಂ ಪ್ರಾಪ್ತೆ ಬ್ರೂಮಃ. ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳ್ತಾನೆ ಅಂತಂದ್ರೆ, ಹ್ಮ್ ಇಲ್ಲಿ ಯಾವ ಜೀವನಾಗಿರ್ತಕ್ಕಂಥವನದಾನಲ್ರಿ ಇಲ್ಲಿ, ಹ್ಮ್ ಅವನನ್ನ ಕೂರ್ತು ಶಾಸ್ತ್ರದ ಒಂದು ಸಾರ್ಥಕತೆಗೋಸ್ಕರವಾಗಿ ಹ್ಮ್ ಕರ್ತೃ ಅಂತ ಹೇಳ್ಕೊಂಡು ಬಂದ್ರು. ಹ್ಮ್ ಯಾರಿಗೆ? ಜೀವನಿಗೆ ಹ್ಮ್ ಕರ್ತೃ. ಯಾಕಂತಂದ್ರೆ ಶಾಸ್ತ್ರದ ಒಂದು ಸಾರ್ಥಕತೆ ಆಗ್ಬೇಕಲ್ರಿ. ಹೌದು. ಅವು ಮುಂತಾದ ಕಾರಣಗಳಿಂದ ಕರ್ತೃತ್ವ ಅನ್ನುವಂತಹದ್ದು ಜೀವನಿಗೇನು ಬಂದದಲ್ಲ, ಹ್ಮ್ ಅದು ಸ್ವಾಭಾವಿಕ ಅಂತ ಪೂರ್ವ ಪಕ್ಷಿ ಹೇಳ್ತಾನೆ. ಹ್ಮ್ ಯಾಕಂದ್ರೆ ಇದಕ್ಕೆ ಬಾಧಕವಾಗಿರ್ತಕ್ಕಂತ ಯಾವುದೇ ಕಾರಣಗಳು ನಮಗ ದೊರಕಿಲ್ಲ. ಹ್ಮ್ ಅದು ಅವ ಕರ್ತೃ ಅಲ್ಲ ಅನ್ನೋದ್ರ ಬಗ್ಗೆ ಹ್ಮ್ ಅದಕ್ಕೆ ಬಾಧಕವಾಗಿರ್ತಕ್ಕಂಥ ಯಾವ್ದಾದ್ರು ಕಾರಣಗಳು ನಮಗೆ ಕಂಡು ಬಂದಾವೇನು ಅಂತಂದ್ರೆ ಇಲ್ಲ ಹ್ಮ್ ಅಂಥೇಳಿ ಈ ರೀತಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಹ್ಮ್ ಬಾಧಕವಾಗಿರ್ತಕ್ಕಂಥ ಯಾವುದೋ ಒಂದು ಕಾರಣ ಇತ್ತು ಅಂತಂದ್ರೆ ಹ್ಮ್ ಅವಾಗ ಅವನ ಕರ್ತೃತ್ವ ಅದು ಸ್ವಾಭಾವಿಕ ಅಲ್ಲ ಅಂತ ಹೇಳ್ಬೋದಾಗಿತ್ತು. ಹ್ಮ್ ಆದ್ರೆ ಅಂತ ಬಾಧಕವಾಗಿರ್ತಕ್ಕಂಥ ಯಾವುದೇ ಕಾರಣಗಳು ಇಲ್ಲದೆ ಇರುವುದರಿಂದ ಹ್ಮ್ ಜೀವನಲ್ಲಿರ್ತಕ್ಕಂಥ ಕರ್ತೃತ್ವ ಅದು ಸ್ವಾಭಾವಿಕವೇ ಅಂತ ಹೇಳಿ ಹೀಗೆ ಪೂರ್ವ ಪಕ್ಷಿ ಎನ್ನುವಂಥವನು ಆಕ್ಷೇಪವನ್ನ ಮಾಡಿದ್ರ ಹ್ಮ್ ಅದಕ್ಕ ಇತ್ತೇವಂ ಪ್ರಾಪ್ತೆ ಬ್ರೂಮಃ. ಹ್ಮ್ ಈ ರೀತಿ ಪೂರ್ವ ಪಕ್ಷಿ ಬಂದಿದ್ದಾರೆ, ಅದಕ್ಕೆ ಉತ್ತರವನ್ನ ಹೇಳ್ತಾ ಇದ್ದೀವಿ. ಹ್ಮ್ ನ ಸ್ವಾಭಾವಿಕಂ ಕರ್ತೃತ್ವಂ ಆತ್ಮನಃ ಸಂಭವತಿ. ಆತ್ಮನಃ ಅಂದ್ರೆ ಇಲ್ಲಿ ಜೀವನಿಗೆ ಹ್ಮ್ ಕರ್ತೃತ್ವಂ ಸ್ವಾಭಾವಿಕಂ ನ ಹಿ ಸಂಭವತಿ ಅಂತ. ಹ್ಮ್ ಈ ಕರ್ತೃತ್ವ ಅನ್ನುವಂತಹದ್ದು ಜೀವನಿಗೆ ಹ್ಮ್ ಸ್ವಾಭಾವಿಕವಾಗಿ ಸಂಭವಿಸುವುದಿಲ್ಲ ಅಂತ. ಹ್ಮ್ ಜೀವನದಲ್ಲಿರ್ತಕ್ಕಂಥ ಕರ್ತೃತ್ವ ಅದು ಸ್ವಾಭಾವಿಕ ಅಲ್ಲ. ಅದು ಹ್ಮ್ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಹೌದೌದು. ಅವನು ಪೂರ್ವ ಪಕ್ಷಿ ಆ ರೀತಿ ಆಕ್ಷೇಪ ಮಾಡಿದಾಗ ಹ್ಮ್ ಅವನು ಸ್ವಾಭಾವಿಕ ಅಂತ ಹೇಳಿದವನು, ಹ್ಮ್ ಯಾರು? ಪೂರ್ವ ಪಕ್ಷಿ. ಹ್ಮ್ ಆದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಹ್ಮ್ ಜೀವನಿಗೆ ಬಂದಿರತಕ್ಕಂಥ ಕರ್ತೃತ್ವ ಅನ್ನುವಂತಹದ್ದು ಅದು ಉಪಾದಿಯಿಂದ ಬಂದೈತೆ ಹೊರತು ಅದು ಸ್ವಾಭಾವಿಕವಾಗಿ ಬಂದದ್ದಲ್ಲ ಅಂತ. ಹ್ಮ್ ಯಾಕಂತಂದ್ರೆ ಅನಿರ್ಮೋಕ್ಷ ಪ್ರಸಂಗಾತ್. ಹ್ಮ್ ಮತ್ ನಾವು ಒಂದ್ ವೇಳೆ ಸ್ವಾಭಾವಿಕ ಅಂತ ಒಪ್ಕೊಂಡಿದ್ದಾದ್ರೆ, ಹ್ಮ್ ಜೀವನಿಗೆ ಈ ಕರ್ತೃತ್ವ ಅನ್ನುವಂತಹದ್ದು ಸ್ವಾಭಾವಿಕ ಅಂತಾದ್ರೆ ಹ್ಮ್ ಅನಿರ್ಮೋಕ್ಷ ಪ್ರಸಂಗ, ಹ್ಮ್ ಅದರಿಂದ ಅವನಿಗೆ ಮುಕ್ತಿನೇ ಇಲ್ಲ ಅಂತ ಹೇಳ್ತಾರ. ಅವ್ರು ಹ್ಮ್ ಮೋಕ್ಷವೇ ಆಗುದಿಲ್ಲ ಅಂತ. ಹ್ಮ್ ಯಾಕಂದ್ರೆ ಆ ಕರ್ತೃತ್ವದಿಂದ ಅವನಿಗೆ ಬಿಡುಗಡೆನೇ ಆಗಂಗಿಲ್ಲ. ಅವನಿಗೆ ಸ್ವಾಭಾವಿಕತ್ತಂದ್ರೆ ಅದರಿಂದ ಬಿಡುಗಡೆ ಆಗ್ತೈತೇನು? ಹ್ಮ್ ಇಲ್ಲ. ಯಾಕದಕ್ಕೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಆಚಾರ್ಯ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅಗ್ನೇರಿವ ಔಷ್ಣ್ಯಾತ್. ಹ್ಮ್ ಅಗ್ನಿ ಅಂದ್ರೆ ಇಲ್ಲಿ ಬೆಂಕಿ. ಹ್ಮ್ ಬೆಂಕಿಯೊಳಗಿರ್ತಕ್ಕಂತ ಉಷ್ಣತೆ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಆ ಉಷ್ಣತೆಯನ್ನ ಅಗ್ನಿಯಿಂದ ಬೇರ್ಪಡಿಸ್ಲಿಕ್ಕೆ ಆಕತ್ತೇನ್ರ ಅದನ್ನ? ಇಲ್ಲ. ಆ ಉಷ್ಣತೆ ಅನ್ನುವಂತಹದ್ದನ್ನ, ಹ್ಮ್ ಆ ಬಿಸಿ ಉಷ್ಣತೆ ಅಂದ್ರೆ ಏನು? ಬಿಸಿ ಇರ್ತದಲ್ಲ ಅದ್ರ, ಹ್ಮ್ ಅದನ್ನ ನಾವು ಬೆಂಕಿಯಿಂದ ಬೇರ್ಪಡಿಸ್ಲಿಕ್ಕೆ ಆಗುದಿಲ್ಲ ಅಂತ, ಅದನ್ನ ಹ್ಮ್ ದೂರ ಮಾಡಕ್ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅಗ್ನೇರಿವ ಔಷ್ಣ್ಯಂ ಔಷ್ಣ್ಯಾತ್. ಅಗ್ನಿಯಲ್ಲಿರುವಂತ ಬಿಸಿಯಂತೆ ಅಥವಾ ಉಷ್ಣದಂತೆ ಹ್ಮ್ ಇಲ್ಲಿ ಜೀವನದಲ್ಲಿರ್ತಕ್ಕಂತ ಕರ್ತೃತ್ವ ಅದು ಸ್ವಾಭಾವಿಕ ಅಂತ ನಾವು ಒಪ್ಕೊಂಡಿದ್ದಾದ್ರೆ ಹ್ಮ್ ಆ ಆ ಆ ಕರ್ತೃತ್ವವನ್ನ ಬೇರ್ಪಡಿಸ್ಲಿಕ್ಕೇನೆ ಬರಂಗಿಲ್ಲ ಅಂತ ಹ್ಮ್ ಅಂತ ಹೇಳಿ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಹ್ಮ್ ನ ಚ ಕರ್ತೃತ್ವಾತ್ ಅನಿರ್ಮುಕ್ತಸ್ಯ ಅಸ್ತಿ ಪುರುಷಾರ್ಥ ಸಿದ್ಧಿ. ಹ್ಮ್ ಯಾವಾಗ ಆ ಜೀವನದಲ್ಲಿರ್ತಕ್ಕಂತ ಕರ್ತೃತ್ವ ಅನ್ನುವಂತಹದ್ದನ್ನ ನಾವು ಬಿಡುಗಡೆಗೊಳಿಸ್ಲಿಕ್ಕಾಗಲಿಲ್ಲ ಅಂತಂದ್ರೆ ಹ್ಮ್ ಅವಾಗ ಪುರುಷಾರ್ಥ ಸಿದ್ಧಿನೇ ಆಗುದಿಲ್ಲ ಅಂತ ಹೇಳ್ತಾರ ಅವ್ರು. ಹ್ಮ್ ಆ ಕರ್ತೃತ್ವ ಸ್ವಾಭಾವಿಕವೇ ಆದ್ರೆ ಹ್ಮ್ ಆ ಕರ್ತೃತ್ವದಿಂದ ಅವನಿಗೆ ಬಿಡುಗಡೆ ಅನ್ನುವಂತಹದ್ದಾಗ್ತದೇನು ಅಂತಂದ್ರೆ ಇಲ್ಲ. ಹ್ಮ್ ಯಾಕಂದ್ರೆ ಆ ಕರ್ತೃ ಸ್ವಾಭಾವಿಕ ಅಂತ ಹೇಳಿದ್ರೆ ಅದನ್ನ ಬಿಡುಗಡೆ ಮಾಡಕ್ಕಾಗಂಗಿಲ್ಲ. ಹೆಂಗ ಬೆಂಕಿಯಲ್ಲಿರ್ತಕ್ಕಂತ ಆ ಬಿಸಿ ಉಷ್ಣತೆ ಅನ್ನುವಂತಹದ್ದನ್ನ ಅದನ್ನ ಹೆಂಗ ಬೇರ್ಪಡಿಸ್ಲಿಕ್ಕೆ ಆಗುವುದಿಲ್ಲವೋ
ಯಾಕಂದ್ರೆ ಬೆಂಕಿಯಲ್ಲಿರ್ತಕ್ಕಂಥ ಉಷ್ಣತೆ ಸ್ವಾಭಾವಿಕ ಅದದು. ಹ್ಮ್ ಬೆಂಕಿಯೊಳಗೆ ಉಷ್ಣತೆ ಹ್ಮ್ ಸ್ವಾಭಾವಿಕವಾದ. ಹ್ಮ್ ಅದನ್ನ ನಾವು ಬೆಂಕಿಯಿಂದ ಆ ಬಿಸಿ ಅನ್ನುವಂತಹದ್ದನ್ನ ಹೆಂಗೆ ಬಿಡುಗಡೆಗೊಳಿಸ್ಲಿಕ್ಕೆ ಆಗೋದಿಲ್ಲವೋ ಹ್ಮ್ ಹಾಗೆ ಜೀವನದಲ್ಲಿರ್ತಕ್ಕಂಥ ಈ ಕರ್ತೃತ್ವ ಅನ್ನುವಂಥದ್ದು ಸ್ವಾಭಾವಿಕ ಅಂತ ಆದ್ರೆ ಹ್ಮ್ ಅದನ್ನ ಬಿಡುಗಡೆ ಮಾಡಾಕನ ಆಗಂಗಿಲ್ಲ. ಹ್ಮ್ ಮತ್ತ ಅವಾಗ ಪುರುಷಾರ್ಥ ಸಿದ್ಧಿಯಲ್ಲಿ ಆಗ್ತದ. ಹ್ಮ್ ಆ ಕರ್ತೃತ್ವದಿಂದ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಹ್ಮ್ ಪುರುಷಾರ್ಥ ಅನ್ನುವಂಥದ್ದು ಸಿದ್ಧಿಸಲಾರದು ಹ್ಮ್ ಅಂತ. ಪುರುಷಾರ್ಥ ಅಂದ್ರೆ ಯಾವುದು? ಇಲ್ಲಿ ಮೋಕ್ಷ, ಹ್ಮ್ ಮೋಕ್ಷ ರೂಪವಾಗಿರ್ತಕ್ಕಂಥ ಪುರುಷಾರ್ಥ. ಹ್ಮ್ ನಾವೆಲ್ಲರೂ ಮೋಕ್ಷ ಸಿದ್ಧಿಯನ್ನು ಮಾಡ್ಕೋಬೇಕಾಗಿದೆ, ಮುಕ್ತಿಯನ್ನು ಹೊಂದಬೇಕಾಗೈತಲ್ರಿ ಈಗ ಅದು. ಹೌದು. ಮತ್ತೆ ಅದು ಸಿದ್ಧಿಸುವುದಿಲ್ಲ ಅಂತ ಹೇಳ್ತಾರೆ ಈಗ ಅವರು. ಹ್ಮ್ ಅಗ್ನಿರ್ವಶ್ನಾತ್ ನ ಚ ಕರ್ತೃತ್ವಾತ್ ಅನಿರ್ಮುಕ್ತಸ್ಯ ಅಸ್ತಿ ಪುರುಷಾ ಸಿದ್ಧಿ ಕರ್ತೃತ್ವಸ್ಯ ದುಃಖ ರೂಪತ್ವಾತ್. ಹ್ಮ್ ಇಲ್ಲಿ ಕರ್ತೃತ್ವ ಅಂತಂದ್ರೆ ಇಲ್ಲಿ ದುಃಖ ಅಂತ. ಹ್ಮ್ ನಮಗೆ ಏನಾದ್ರು ಒಂದು ಕರ್ತವ್ಯಗಳದಾವಪ್ಪ ಅಂತಂದ್ರೆ ಅವ್ನು ಮಾಡ್ಬೇಕಂತ ದುಃಖ ಆಕತಿಲ್ರಿ ಇವಾಗ. ಹೌದು. ಆ ಕರ್ತೃತ್ವ ಅನ್ನುವಂಥದ್ದು ದುಃಖ ರೂಪವಾಗಿರುವುದರಿಂದ ಅಂತಂದ್ರ ಅವರು. ಹ್ಮ್ ಮತ್ತೆ ಅವನು ಪ್ರಶ್ನೆ ಮಾಡ್ತಾನ. ಹ್ಮ್ ಇಷ್ಟು ಹೇಳಿದ ಬಳಿಕ ಪೂರ್ವ ಪಕ್ಷಿ ಪ್ರಶ್ನೆ ಮಾಡ್ತಾನ, ಹ್ಮ್ ನನು ಸ್ಥಿತಾಯಾಮಪಿ ಕರ್ತೃತ್ವ ಶಕ್ತೌ ಕರ್ತೃತ್ವ ಕಾರ್ಯ ಪರಿಹಾರಾತ್ ಪುರುಷಾರ್ಥಃ ಸೇಚ್ಯತಿ ಹ್ಮ್ ತತ್ ಪರಿಹಾರಶ್ಚ ನಿಮಿತ್ಯ ಪರಿಹಾರಾತ್ ಯಥಾ ಅಗ್ನೇಃ ದಹನ ಶಕ್ತಿಯುಕ್ತಸ್ಯಾಪಿ ಕಾಷ್ಟವಿಯೋಗಾತ್ ದಹನ ಕಾರ್ಯಾಭಾವಃ ತದ್ವತ್. ಇಲ್ಲಿ ಪೂರ್ವ ಪಕ್ಷಿ ಏನ್ ಆಕ್ಷೇಪ ಮಾಡ್ತಾನ ಅಂತಂದ್ರೆ, ಹ್ಮ್ ಸ್ಥಿತಾಯಾಮಪಿ ಕರ್ತೃತ್ವ ಶಕ್ತೌ ಹ್ಮ್ ಕರ್ತೃತ್ವ ಕಾರ್ಯ ಪರಿಹಾರಾತ್ ಪುರುಷಾರ್ಥಃ ಸೇಚ್ಯತಿ ಅಂತ. ಹ್ಮ್ ಇಲ್ಲಿ ಅವನ ಅಭಿಪ್ರಾಯ ಏನದ ಅಂತಂದ್ರೆ, ಈ ಕರ್ತೃತ್ವ ಶಕ್ತಿ ಅನ್ನುವಂಥದ್ದಿದ್ರೂ ಕೂಡ ಹ್ಮ್ ಆ ಕರ್ತೃತ್ವದ ಒಂದು ಕಾರ್ಯ ಅನ್ನುವಂಥದ್ದು ಏನದಲ್ಲ, ಹ್ಮ್ ಯಾವ ಕರ್ತೃತ್ವ ಉಳ್ಳವನದಾನಲ್ಲ ಅವನ ಕಾರ್ಯ ಅನ್ನುವಂಥದ್ದನ್ನ ಹ್ಮ್ ಅದನ್ನ ತಪ್ಪಿಸ್ಕೊಂಡ್ ಬಿಟ್ರೆ ಪುರುಷಾರ್ಥ ಸಿದ್ಧಿ ಆಗ್ತದಲ್ಲ. ಹ್ಮ್ ಕಾರ್ಯಾಲಯ ಮಾಡ್ಕೊಂಡ್ ಬಿಟ್ರೆ ಆಯ್ತು, ಅವ ಕಾರ್ಯ ಮಾಡದಂಗಿದ್ರೆ ಆಗಿ ಹೋಗ್ಬಿಡ್ತು. ಹ್ಮ್ ಅವನಲ್ಲಿ ಆ ಕರ್ತೃತ್ವದ ಒಂದು ಕಾರ್ಯ ಅನ್ನುವಂಥದ್ದು ಏನದಲ್ಲ ಅದನ್ನ ತಪ್ಪಿಸ್ಕೊಂಡ್ಬಿಟ್ರೆ ಹ್ಮ್ ಪೂರ್ತಿ ಸಿದ್ಧಿ ಆಗ್ತದ. ಹ್ಮ್ ಅಂದ್ರೆ ಆ ಕಾರ್ಯದ ಪರಿಹಾರ ಅನ್ನುವಂಥದ್ದಾಗಬೇಕಂದ್ರೆ ಅಲ್ಲಿ ನಿಮಿತ್ತಗಳನ್ನ ನಾವು ಹ್ಮ್ ಬಿಡುಗಡೆ ಮಾಡ್ಕೋಬೇಕು ಅಂತ. ಹ್ಮ್ ಆ ಯಾವುದು ಒಂದು ಕಾರ್ಯ ನಡಿಬೇಕಾಗಿತ್ತು ಅಂತಂದ್ರೆ ಅದಕ್ಕೇನ ಸಾಧನೀಭೂತಗಳದಾವಲ್ರಿ, ಆ ಕಾರ್ಯ ಅನ್ನೋದು ಜರಗಲಾರ್ದಂಗ ಹ್ಮ್ ಅದಕ್ಕೆ ಕಾರಣವಾಗಿರ್ತಕ್ಕಂಥವುಗಳನ್ನ ನಾವು ಅವುಗಳನ್ನ ತಪ್ಪಿಸ್ಕೊಂಡ್ ಬಿಟ್ರೆ ಹ್ಮ್ ಅದಕ್ಕೆ ಕಾರ್ಯದ ನಿವೃತ್ತಿ ಆಗಿ ಹೋಗ್ಬಿಡ್ತೈತೆ ಅವಾಗ ಅಲ್ಲಿ. ಹ್ಮ್ ಅದಕ್ಕೆ ಅವ್ರು ದೃಷ್ಟಾಂತ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಹೆಂಗ ಬೆಂಕಿಗೆ ಸುಡುವಂತ ಶಕ್ತಿ ಅದ, ಹ್ಮ್ ನಾವು ಕಟ್ಟಿಗೆ ಹಾಕೊಂತ ಇದ್ರ ಅದು ಉರಿತಾ ಇರ್ತದ, ಬೆಂಕಿ ನಟ್ ಪ್ರಜ್ವಲಿಸ್ತದ. ಹೌದು. ಆ ಕಟ್ಟಿಗೆನ ತೆಗೆದು ಹಾಕಿಬಿಟ್ರೆ ಹ್ಮ್ ಕಟ್ಟಿಗೆ ತಪ್ಪಿಸ್ಬಿಟ್ರೆ ಸುಡುವಂತ ಕಾರ್ಯ ಅನ್ನುವಂತಹದ್ದು ಹೆಂಗ ನಿಂತು ಹೋಗ್ತದೋ ಅಂತ ಹ್ಮ್ ಇಲ್ಲಿ ಅವನ ಒಂದು ಅಭಿಪ್ರಾಯ ಇಲ್ಲಿ. ಹ್ಮ್ ಅದಕ್ಕಂದ್ರೆ ಅವರು ಸ್ಥಿತಾಯಾಮಪಿ ಕರ್ತೃತ್ವ ಶಕ್ತವು ಅಂದ್ರೆ ಕರ್ತೃತ್ವ ಶಕ್ತಿ ಅನ್ನುವಂತಹದ್ದಿದ್ರೂ ಕೂಡ ಹ್ಮ್ ಕರ್ತೃತ್ವ ಕಾರ್ಯ ಪರಿಹಾರಾತ್, ಹ್ಮ್ ಆ ಕರ್ತೃತ್ವದ ಕಾರ್ಯದ ಪರಿಹಾರವನ್ನ ಮಾಡೋದ್ರಿಂದ ಪುರುಷಾರ್ಥ ಸೇಚ್ಛತಿ, ಹ್ಮ್ ಪುರುಷಾರ್ಥವನ್ನ ಹೊಂದಬಹುದಲ್ಲ. ಹ್ಮ್ ಅಂದ್ರೆ ಆ ಕಾರ್ಯದ ಪರಿಹಾರ, ಕರ್ತೃವಿನ ಕಾರ್ಯದ ಪರಿಹಾರ ಮಾಡಿಕೊಳ್ಳುವುದರಿಂದ ಹ್ಮ್ ನಮ್ಗೆ ಪುರುಷಾರ್ಥ ಸಿದ್ಧಿ ಆಗ್ತದ. ಹ್ಮ್ ತತ್ ಪರಿಹಾರಶ್ಚ ನಿಮಿತ್ಯ ಪರಿಹಾರಾತ್. ಹ್ಮ್ ಅದ್ರ ಪರಿಹಾರ ಹೆಂಗ ಆಗ್ತದ ಅಂತಂದ್ರೆ ಆ ಕಾರ್ಯದ ಪ್ರವೃತ್ತಿ ಆಗ್ಬೇಕಾದ್ರ ಹ್ಮ್ ಅದಕ್ಕೇನು ನಿಮಿತ್ತಗಳದಾವಲ್ಲ ಅವುಗಳನ್ನ ಪರಿಹರಿಸಿರುವುದರಿಂದ ಹ್ಮ್ ಅಲ್ಲಿ ಕಾರ್ಯ ಅನ್ನುವಂಥದ್ದು ಜರುಗುವುದಿಲ್ಲ. ಹ್ಮ್ ಯಥಾ ಅಗ್ನೇಃ ದಹನ ಶಕ್ತಿಯುಕ್ತಸ್ಯಾಪಿ ಕಾಷ್ಟವಿಯೋಗಾತ್ ದಹನ ಕಾರ್ಯಾಭಾವ. ಹ್ಮ್ ಹೇಗೆ ದಹನ ಶಕ್ತಿಯಿಂದ ಕೂಡಿಕೊಂಡಿರ್ತಕ್ಕಂಥ ಅಗ್ನಿ ಹ್ಮ್ ಆ ಕಟ್ಟಿಗೆಗಳ ವಿಯೋಗ, ಕಾಷ್ಟ ವಿಯೋಗ ಅಂತಂದ್ರೆ ಏನು, ಕಟ್ಟಿಗೆಗಳನ್ನ ನಾವು ತೆಗೆದು ಹಾಕಿಬಿಟ್ರೆ ಹ್ಮ್ ಅಲ್ಲಿ ಸುಡುವಂತ ಕಾರ್ಯ ಅನ್ನುವಂತಹದ್ದು ನಮಗ ಕಾಣುವಂಗಿಲ್ಲ. ಹ್ಮ್ ಕಟ್ಟಿಗೆ ಹಾಕಿದ್ರಲ್ಲ ಅಲ್ಲಿ ಸುಡುವಂತ ಕಾರ್ಯ ನಮಗ್ ಕಂಡು ಬರ್ತದೆ. ಹೌದು. ಕಟ್ಟಿಗೆನೆ ತೆಗೆದು ಹಾಕಿಬಿಟ್ರೆ ಹ್ಮ್ ಅವಾಗ ಅದು ಸುಡುವಂತ ಕ್ರಿಯೆ ಅನ್ನುವಂತಹದ್ದು ಅದು ಅಲ್ಲಿ ನಿಂತು ಹೋಗ್ಬಿಡ್ತದಲ್ಲ, ಅದ್ರ ಅಭಾವ ಆಗ್ಬಿಡ್ತದಲ್ರಿ. ಹ್ಮ್ ಸುಡುವಂತ ಕಾರ್ಯ ಅನ್ನುವಂತಹದ್ದು ನಿಂತು ಹೋಗ್ಬಿಡ್ತೈತಂತ. ಹ್ಮ್ ಹಿಂಗ ಅವನು ಪೂರ್ವ ಪಕ್ಷ ಆಕ್ಷೇಪ ಮಾಡಿದ್ರೆ ಹ್ಮ್ ನ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ನೋಡಪ್ಪ, ನಿನ್ನ ಈ ಆಕ್ಷೇಪ ಅನ್ನುವಂತಹದ್ದು ಸರಿಯಲ್ಲ. ಹ್ಮ್ ನಿಮಿತ್ಯಾನಾಮಪಿ ಶಕ್ತಿ ಲಕ್ಷಣೇನ ಸಂಬಂಧೇನ ಸಂಬಂಧಾನಾಂ ಅತ್ಯಂತ ಪರಿಹಾರ ಅಸಂಭವಾತ್. ಹ್ಮ್ ಅದಕ್ಕ ಇಲ್ಲಿ ಏನ್ ಉತ್ತರ ಕೊಟ್ರು ಅಂತಂದ್ರೆ ಹಾಗಲ್ಪ, ಯಾಕಪ್ಪ ಅಂದ್ರೆ ಇಲ್ಲಿ ನಿಮಿತ್ತಗಳು ಕೂಡ ಹ್ಮ್ ಒಂದು ಶಕ್ತಿ ರೂಪವಾಗಿರ್ತಕ್ಕಂತ ಸಂಬಂಧದಿಂದ
ಹ್ಮ್ ಅವು ಸಂಬಂಧವಾಗಿದ್ದಾವೆ ಅಂತ. ಹ್ಮ್ ಅವುಗಳನ್ನ ನಾವು ಅತ್ಯಂತಿಕವಾಗಿ ಪರಿಹರಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರ. ಹ್ಮ್ ಈ ನಿಮಿತ್ತಗಳು ಕೂಡ ಏನದಾವು, ಅವು ಶಕ್ತಿ ರೂಪವಾಗಿರ್ತಕ್ಕಂಥ ಸಂಬಂಧದಿಂದಲೇ ಹ್ಮ್ ಅವು ಸಂಬಂಧವಾಗಿದ್ದಾವು. ಹ್ಮ್ ಹೀಗಾಗಿ ಅವುಗಳನ್ನ ಅತ್ಯಂತಿಕವಾಗಿ ಅಂದ್ರೆ ಏನು, ಸಂಪೂರ್ಣವಾಗಿ ಅದನ್ನ ಪರಿಹರಿಸಿಕೊಳ್ಳಿಕ್ಕೆ ಹ್ಮ್ ಆಗೋದಿಲ್ಲ ಅಂತ. ಹ್ಮ್ ಈಗ ಕ್ರಿಯೆಗಳಿಗೆ ನಿಮಿತ್ತಗಳು ಯಾವಪ್ಪ ಅಂತಂದ್ರೆ, ಹ್ಮ್ ಈಗ ಧರ್ಮ ಅಧರ್ಮಗಳು, ರಾಗದ್ವೇಷಾದಿಗಳು. ಹ್ಮ್ ಈಗ ಮನುಷ್ಯನಲ್ಲಿ ಧರ್ಮ ಅಧರ್ಮಗಳಿದ್ದು ಅಂತಂದ್ರೆ, ಹ್ಮ್ ಧರ್ಮದ ಮೂಲಕ ಧರ್ಮ ಕ್ರಿಯೆ ಮಾಡ್ತಾನ, ಅಧರ್ಮದಿಂದ ಅಧರ್ಮ ಕ್ರಿಯೆ ಮಾಡ್ತಾನ, ರಾಗದ್ವೇಷಾದಿಗಳಿಂದ ಅನೇಕ ಕ್ರಿಯೆಗಳು ನಡೀತಾ ಇದ್ದಾವೆ. ಹ್ಮ್ ಅವು ಕರ್ತೃಶಕ್ತಿವರೆಗೆ ಇದ್ದೇ ಇರ್ತಾವಂತ. ಹೌದು. ಕರ್ತೃಶಕ್ತಿ ಎಲ್ಲಿವರೆಗೆ ಇರ್ತದೋ ಹ್ಮ್ ಅಲ್ಲಿವರೆಗೆ ಧರ್ಮಾಧರ್ಮಗಳು ರಾಗದ್ವೇಷಗಳು ಇದ್ದೇ ಇರ್ತಾವ. ಹ್ಮ್ ಯಾಕಂದ್ರೆ ಇಲ್ಲಿ ಶಕ್ತಿ ಅನ್ನುವಂಥದ್ದು ಅವ್ಯಕ್ತವಾಗಿತ್ತು ಅಂತಂದ್ರೆ, ಹ್ಮ್ ಆ ಶಕ್ಯವಾಗಿರ್ತಕ್ಕಂಥ ಧರ್ಮಾದಿಗಳು ಕೂಡ ಇದ್ದೇ ಇರ್ತಾವ ಅಂತ. ಹ್ಮ್ ಆದ್ರೆ ಇಲ್ಲಿ ಆತ್ಮನ ಜ್ಞಾನ ಅನ್ನುವಂಥದ್ದು ಏನದದು ಸ್ವಾಭಾವಿಕ ಅಂತ ಹೇಳಿ ಹ್ಮ್ ಒಪ್ಪುವಂತ ಸಿದ್ಧಾಂತದೊಳಗ ಹ್ಮ್ ಆ ವಿಷಯಗಳನ್ನ ಅರಿಯುವಂತ ಶಕ್ತಿಯು ಕೂಡ ಹೀಗೆ ಇರಬೇಕಾಗುವುದಿಲ್ಲವೇ ಅಂತ ಹೇಳಿ ಈ ರೀತಿ ಪ್ರಶ್ನೆ ಮಾಡಕ್ ಹೋಗಬಾರ್ದು. ಯಾಕಂದ್ರೆ ಆ ಶಕ್ತಿಯು ಜ್ಞಾನದ ಸ್ವರೂಪವೇ ಆಗೇ ಐತಿ ಅಂತ. ಹ್ಮ್ ಆ ಏನೋ ಒಂದು ಶಕ್ತಿ ಅನ್ನುವಂತಹದ್ದಲ್ಲ, ಅದು ಜ್ಞಾನ ಸ್ವರೂಪವೇ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಟಿಪ್ಪಣಿ ಒಳಗೆ ಈ ರೀತಿ ಹೇಳ್ಕೊಂಡ್ ಬಂದಿದ್ದಾರೆ ಅವರು. ಹ್ಮ್ ಅದಕ್ಕೆ ಇಲ್ಲಿ ಆಚಾರ್ಯ ಹೇಳಿದಂತೆ ಇಲ್ಲಿ ಒಟ್ಟು ಏನ್ ಹೇಳಿದ್ರು ಅಂತಂದ್ರೆ, ಹ್ಮ್ ನಿಮಿತ್ಯಾನಾಮಪಿ ಶಕ್ತಿ ಲಕ್ಷಣೇನ ಸಂಬಂಧೇನ ಸಂಬಂಧಾನಾಂ ಅತ್ಯಂತ ಪರಿಹಾರ ಅಭಾವಾತ್ ಅಂತ ಇಷ್ಟು ಇಲ್ಲಿವರೆಗೆ ಬಂತ್ರಿ ಇದು. ಹ್ಮ್ ನಾನು ಮೋಕ್ಷ ಸಾಧನ ವಿಧಾನಾತ್ ಮೋಕ್ಷ ಸೇತ್ಸ್ಯತಿ. ಹ್ಮ್ ಇನ್ನು ಮತ್ತೆ ಪೂರ್ವಕ್ಷಿ ಮತ್ತೆ ಆಕ್ಷೇಪ ಮಾಡ್ತಾ ಇದ್ದಾನ ಅವನು. ಹ್ಮ್ ನಿಮಿತ್ಯಾನಾಮಪಿ ಶಕ್ತಿ ಲಕ್ಷಣೇನ. ಹ್ಮ್ ಇಲ್ಲಿ ಅವನ ಆಕ್ಷೇಪ ಏನಪ್ಪಾ ಅಂತಂದ್ರೆ, ನಾವು ಮುಕ್ತಿಯನ್ನ ಹೊಂದಬೇಕಾಗಿತ್ತು ಅಂತಂದ್ರೆ ಹ್ಮ್ ಶ್ರುತಿಗಳಲ್ಲಿ ಅದಕ್ಕೆ ಸಾಧನೆಗಳನ್ನ ಹೇಳ್ಕೊಂಡು ಬಂದಾರ. ಹ್ಮ್ ಮುಕ್ತಿಗೆ ಸಾಧನೆಗಳನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದಾರ. ಹ್ಮ್ ಮತ್ತ ಆ ಸಾಧನೆಗಳನ್ನ ಮಾಡಿಬಿಟ್ರ ಮುಕ್ತಿ ಸಿದ್ಧ ಆಗಿಬಿಡ್ತೈತಲ್ಲ ಹ್ಮ್ ಅಂತ ಅವನ ಆಕ್ಷೇಪ. ಹೌದು. ಪೂರ್ವಪಕ್ಷ ಆಕ್ಷೇಪ ಏನು, ಹ್ಮ್ ಆ ಮುಕ್ತಿಗೆ ಏನ ಶ್ರವಣ ಮನನ ನಿಧಿಧ್ಯಾಸನ ಅಂತ ಏನ್ ಹೇಳಿದಾರಲ್ರಿ ಈಗ, ಹ್ಮ್ ಅವುಗಳನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಈಗ ಹ್ಮ್ ಅಲ್ಲಿ ವಿಧಾನ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್ ಅವುಗಳನ್ನ ನಾವು ಸಾಧನ ಮಾಡೋದ್ರಿಂದ, ಹ್ಮ್ ಮೋಕ್ಷ ಸಾಧನೆಗಳನ್ನ ಶ್ರುತಿಯಲ್ಲಿ ಅಲ್ಲಿ ವಿಧಾನ ಮಾಡಿದ್ದರಿಂದ ಮೋಕ್ಷ ಅನ್ನುವಂತಹದ್ದು ಅಲ್ಲಿ ಸಿದ್ಧ ಆಗಬಹುದಲ್ಲ ಅಂತ ಹ್ಮ್ ಈ ರೀತಿಯಾಗಿ ಅವನ ಆಕ್ಷೇಪ. ಹ್ಮ್ ಅಂದ್ರೆ ಇಲ್ಲಿ ಕರ್ತೃತ್ವನೂ ಇರ್ತದ, ಹ್ಮ್ ಆ ಮೋಕ್ಷ ಸಾಧನೆಗಳನ್ನ ಮಾಡಿದ ಮಾತ್ರದಿಂದ ಅಲ್ಲಿ ಮೋಕ್ಷ ಅನ್ನುವಂತಹದ್ದು ಬರಲಾರದು. ಹ್ಮ್ ಯಾಕೆ ಅಂತಂದ್ರೆ ಮೋಕ್ಷ ನಿತ್ಯವಾಗಿರುವುದರಿಂದ ಅದು ಸಾಧನದಿಂದ ಉಂಟಾಗಲಾರದು ಅಂತ ಹೇಳ್ತಾರ ಅವರು. ಹ್ಮ್ ನಮ್ ಮುಕ್ತಿ ಆಗಬೇಕಾಗಿತ್ತು, ಅದು ಮುಕ್ತಿ ಯಾವಾಗಲೂ ಇದ್ದದ್ದು ಅಂತದು. ಹ್ಮ್ ಅದು ಇಲ್ಲಿ ಅಪ್ರಾಪ್ತ ಪ್ರಾಪ್ತಿಯನ್ನ ಹೇಳೋದಿಲ್ಲ. ಹ್ಮ್ ಮುಕ್ತಿ ನಮಗೆ ಯಾವಾಗಲೂ ನಿತ್ಯ ಸಿದ್ಧ ಐತಿ ಅಂತದು. ಹ್ಮ್ ಇದ್ದದ್ದೇ ನಮಗೆ ದೊರಕ್ತೈತೆ ಹೊರತು ಇಲ್ಲಾರ್ದು ದೊರಕುದಿಲ್ಲ ಅಂತ. ಹೊಸದಾಗಿ ಪ್ರಾಪ್ತಿಯಾಗುವಂತಹದ್ದಲ್ಲ ಮೋಕ್ಷ ಅನ್ನುವಂತಹದ್ದು. ಹ್ಮ್ ಅದು ಮೊದಲೇ ಇರುವಂತಹದ್ದು, ನಿತ್ಯ ಅದಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಅದಕ್ಕೆ ಪೂರ್ವ ಪಕ್ಷಿ ಏನಂದ ಅಂತಂದ್ರೆ, ನಿಮಿತ್ಯಾನಾಮಪಿ ಶಕ್ತಿ ಲಕ್ಷಣೇನ ಯಾವುದು ಮೋಕ್ಷ ಸಾಧನ ವಿಧಾನಾತ್ ಮೋಕ್ಷ ಸೇತ್ಸ್ಯತಿ. ಹ್ಮ್ ಅಂದ್ರೆ ಮುಕ್ತಿಗೆ ಸಾಧನಗಳನ್ನ ವಿಧಾನ ಮಾಡಿಕೊಂಡು ಬಂದಿರುವುದರಿಂದ ಹ್ಮ್ ಇಲ್ಲಿ ಸಾಧಕ ಜೀವನಾಗಿರ್ತಕ್ಕಂಥವನು ಕರ್ತೃ ಆಗಿದ್ರೂ ಕೂಡ ಅಲ್ಲಿ ಮೋಕ್ಷವನ್ನು ಪಡಿತಾನೆ ಅಂತ ಹೇಳ್ಬೋದಲ್ಲ ಅಂತಂದ್ರೆ, ಹ್ಮ್ ನ ಹ್ಮ್ ಸಾಧನ ಯತ್ಯಸ್ಯ ಅನಿತ್ಯತ್ವಾತ್. ಅದಕ್ಕ ಆಚಾರ್ಯರು ಉತ್ತರ ಹೇಳಿದ್ರು ಅವರು. ಹ್ಮ್ ನೋಡಪ್ಪ, ಈ ಸಾಧನೆಗಳು ಅಂತೇನದಾವಲ್ಲ, ಹ್ಮ್ ಯಾಕಂದ್ರೆ ಸಾಧನಕ್ಕೆ ವಶವಾಗಿರ್ತಕ್ಕಂಥದ್ದು ಅದು ಅನಿತ್ಯ ಆಗಿರ್ತದ ಅಂತ. ಹ್ಮ್ ಈಗ ಸ್ವರ್ಗ ಅನ್ನುವಂತಹದ್ದು, ಹ್ಮ್ ಸ್ವರ್ಗ ನಮಗ ಅಪ್ರಾಪ್ತವಾಗಿರ್ತಕ್ಕಂಥದ್ದು. ಹ್ಮ್ ನಾವು ಕರ್ಮ ಮಾಡಿ ಸ್ವರ್ಗವನ್ನ ಪಡ್ಕೊಳ್ತೀವಿ. ಹ್ಮ್ ಅದು ಸಾಧನೆಯಿಂದ ಸಿದ್ಧಿ ಆಯ್ತಲ್ರಿ. ಇವಾಗ ಹೌದು. ಸಾಧನೆ ಯಾವುದು? ಅಗ್ನಿಹೋತ್ರಾದಿ ಕರ್ಮ ಹ್ಮ್ ಮಾಡ್ತಕ್ಕಂಥ ಒಬ್ಬ ಜೀವ ಕರ್ತೃ ಅದಾನ. ಹ್ಮ್ ಅದನ್ನ ಯಾವುದು ಅಗ್ನಿಹೋತ್ರಾದಿ ಕರ್ಮಗಳನ್ನ ಮಾಡಿ ಆ ಸಾಧನ ಮೂಲಕವಾಗಿ ಸ್ವರ್ಗವನ್ನ ಪಡ್ಕೊಳ್ತಾನ. ಹ್ಮ್ ಅಂದ್ರೆ ಆ ಸ್ವರ್ಗವನಿಗೆ ಶಾಶ್ವತ ಇರ್ತದೇನು ಅಂತಂದ್ರೆ ಹ್ಮ್ ಇಲ್ಲ. ಯಾಕ ಪುಣ್ಯ ಇರೋ ತನಕ ಸ್ವರ್ಗ ಇರ್ತದ. ಹ್ಮ್ ಪುಣ್ಯ ತೀರಿದ ಬಳಿಕ ಮತ್ತೆ ಸ್ವರ್ಗದಿಂದ ಮತ್ತೆ ವಾಪಸ್ ಬರ್ತಾನಲ್ರಿ. ಇಲ್ಲಿ ಹೌದು. ಯಾವುದು ಸಾಧನೆಯಿಂದ ನಮಗೆ ಸಿಗುತ್ತದೋ ಅದು ಅನಿತ್ಯ ಇರ್ತದ ಅಂತ. ಹ್ಮ್ ನಾವ್ ಏನಾದ್ರೂ ಮಾಡಿ ಪಡ್ಕೋತೇವಲ್ಲ, ಹ್ಮ್ ಆ ವಸ್ತು ಅನಿತ್ಯ ಇರ್ತದ ಅದು. ಹ್ಮ್ ಆದ್ರೆ ಮೋಕ್ಷ ಹಾಗಲ್ಲ. ಹ್ಮ್
ಯಾಕೆಂದ್ರೆ ಇಲ್ಲಿ ಆತ್ಮ ನಿತ್ಯ ಸಿದ್ಧ ಬುದ್ಧ ಮುಕ್ತ ಸ್ವರೂಪನದಾನಂತ. ಹ್ಮ್ ಇಲ್ಲಿ ಆತ್ಮ ಅವನು ಮುಕ್ತ ಸ್ವರೂಪನ ಅಂತ ಹೇಳ್ತಾ ಇದ್ದಾರ. ಹ್ಮ್ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗಿರ್ತಕ್ಕಂಥ ಆತ್ಮನನ್ನ ಹ್ಮ್ ತಿಳಿಸುವುದರಿಂದ ಇಲ್ಲಿ ಮೋಕ್ಷ ಸಿದ್ಧಿ ಆಗ್ತದಂತ ಹೇಳಿ ಹ್ಮ್ ವೇದಾಂತಿಗಳು ಹೇಳ್ತಾ ಇದ್ದಾರ ಅಂತ. ಹ್ಮ್ ಇಲ್ಲಿ ವೇದಾಂತಿಗಳು ಇಷ್ಟವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದಕ್ಕೆ ಹೇಳ್ತಾರ ಅವರು, ಹ್ಮ್ ಅಪಿಚ ನಿತ್ಯ ಶುದ್ಧ ಬುದ್ಧ ಮುಕ್ತಾತ್ಮ ಪ್ರತಿಪಾದನಾತ್ ಮೋಕ್ಷ ಸಿದ್ಧಿ ಅಭಿಮತ. ಹ್ಮ್ ಅಂದ್ರೆ ಮೋಕ್ಷ ಅನ್ನುವಂಥದ್ದು ನಮಗೆ ಸಿದ್ಧಿಸಬೇಕಾಗಿತ್ತು ಅಂತಂದ್ರೆ ಹ್ಮ್ ಇಲ್ಲಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಆತ್ಮ ಪ್ರತಿಪಾದನಾತ್. ಹ್ಮ್ ಅಂದ್ರೆ ಇಲ್ಲಿ ಆತ್ಮವಸ್ತು ಪರಬ್ರಹ್ಮ ಸ್ವರೂಪ ಹೇಗಿದೆ ಅಂತಂದ್ರೆ ಅದು ನಿತ್ಯ ಶುದ್ಧ ಅದ, ಹ್ಮ್ ನಿತ್ಯ ಅದ, ಶುದ್ಧ ಅದ. ಬುದ್ಧ ಅಂತಂದ್ರೆ ಏನು, ಜ್ಞಾನ ಸ್ವರೂಪ ಅದ, ಅದು ಮುಕ್ತಾತ್ಮವೇ ಅದ. ಹ್ಮ್ ಅದನ್ನ ಶಾಸ್ತ್ರ ಪ್ರತಿಪಾದನ ಮಾಡೋದ್ರಿಂದ ನಮ್ಗ ಮೋಕ್ಷ ಸಿದ್ಧಿ ಆಗ್ತದ ಅಂತ ಹೇಳಿ ಹ್ಮ್ ಈ ರೀತಿ ಶಾಸ್ತ್ರಕಾರರು ಅಂದ್ರೆ ಇಲ್ಲಿ ವೇದಾಂತಿಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ. ಹ್ಮ್ ತಾದೃಗ್ ಆತ್ಮ ಪ್ರತಿಪಾದನಂ ಚ ನ ಸ್ವಾಭಾವಿಕಿ ಕರ್ತೃತ್ವೇ ಅವಕಲ್ಪೇತ. ಹ್ಮ್ ಇಂಥ ಆತ್ಮನನ್ನ ಪ್ರತಿಪಾದನಾ ಮಾಡ್ತಕ್ಕಂಥದ್ದು, ಹ್ಮ್ ಇಲ್ಲೇನು ಆತ್ಮ ಸ್ವರೂಪ ಅನ್ನುವಂಥದ್ದು ಅದಲ್ಲ, ಹ್ಮ್ ಈ ಒಂದು ಕರ್ತೃತ್ವ ಅನ್ನುವಂಥದ್ದು ಸ್ವಾಭಾವಿಕ ಅಂತಾದ್ರೆ ಹ್ಮ್ ಈ ಆತ್ಮನನ್ನ ತಿಳಿಸುವಂತದ್ದೇನದಲ್ಲ ಇಲ್ಲಿ, ಹ್ಮ್ ಇದು ಕರ್ತೃ ಸ್ವಾಭಾವಿಕ ಅಂತಾದ್ರೆ ಆಗಂಗಿಲ್ಲ ಅಂತ. ಹ್ಮ್ ಇಂಥ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರ್ತಕ್ಕಂಥ ಆತ್ಮನನ್ನ ಹ್ಮ್ ನಾವು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಜೀವನಲ್ಲಿರ್ತಕ್ಕಂಥ ಕರ್ತೃತ್ವ ಹ್ಮ್ ಅದು ಸ್ವಾಭಾವಿಕ ಅಂತಾದ್ರೆ ಹ್ಮ್ ಅದು ನಮಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಉಪಾಧಿಯ ಧರ್ಮಗಳನ್ನ ನಾವು ಅಧ್ಯಾಸ ಮಾಡಿದ್ದರಿಂದಲೇ ಇಲ್ಲಿ ಕರ್ತೃತ್ವ ಅನ್ನುವಂತಹದ್ದು ಆಗೈತೆ ಹೊರತು ಅದು ಸ್ವಾಭಾವಿಕ ಅಂತ ಹೇಳಿದ್ರು. ಹ್ಮ್ ಈಗ ಉಪಾಧಿ ಧರ್ಮ, ಉಪಾಧಿ ಅಂತಂದ್ರೆ ಯಾವುದು, ಬುದ್ಧಿ ಆಗಲಿ ಮನಸ್ಸಾಗಲಿ ಇವೆಲ್ಲ ಶರೀರಾದಿಗಳಾಗಲಿ ಹ್ಮ್ ಅವುಗಳಲ್ಲಿ ಆ ಉಪಾಧಿಯ ಧರ್ಮಗಳನ್ನ ನಾವು ಅಧ್ಯಾಸ ಮಾಡ್ಕೊಂಡ್ ಬಿಟ್ಟಿದೀವಿ. ಹ್ಮ್ ಇಲ್ಲಿ ದೇಹ ನಾನಂತೀವಿ, ಇಂದ್ರಿಯ ನಾನಂತೀವಿ, ಮನಸ್ಸು ನಾನಂತೀವಿ, ಬುದ್ಧಿ ನಾನಂತೀವಿ, ಇವುಗಳಲ್ಲಿ ನಾನು ನಾನು ಅಂತ ನಮ್ಗೆ ಅಧ್ಯಾಸ ಆಗಿ ಹೋಗ್ಬಿಟ್ಟದ. ಹ್ಮ್ ಅದಕ್ಕಂದ್ರೆ ತಸ್ಮಾತ್ ಉಪಾಧಿ ಧರ್ಮಾಧ್ಯಾಸೇನೈವ ಆತ್ಮನಃ ಕರ್ತೃತ್ವಂ. ಹ್ಮ್ ಇಲ್ಲಿ ಜೀವನಲ್ಲಿ ಕರ್ತೃತ್ವ ಅನ್ನುವಂಥದ್ದು ಹೆಂಗ್ ಬಂದದ ಅಂತಂದ್ರೆ ಹ್ಮ್ ಆ ಉಪಾಧಿಯ ಧರ್ಮಗಳಲ್ಲಿ ಅಧ್ಯಾಸ ಆಗಿಬಿಟ್ಟದ. ಹ್ಮ್ ಇಲ್ಲಿ ಕರ್ತೃತ್ವ ಭೋಕ್ತೃತ್ವಗಳು ಅಹಂಕಾರ ಧರ್ಮಗಳದಾವ್, ಹ್ಮ್ ಅರಿವು ಮರೆಗಳು ಬುದ್ಧಿಯ ಧರ್ಮಗಳದಾವ್, ಹ್ಮ್ ಸಂಕಲ್ಪ ವಿಕಲ್ಪಗಳು ಮನಸ್ಸಿನ ಧರ್ಮಗಳದಾವ್. ಹ್ಮ್ ನಾವು ಇವುಗಳಲ್ಲಿ ಆತ್ಮ ಭಾವನೆಯನ್ನ ಮಾಡಿಕೊಂಡು ನಾನ್ ಕರ್ತ, ನಾನ್ ಭೋಕ್ತ, ನಾನು ಸಂಕಲ್ಪ ಮಾಡಿದ್ದೀನಿ, ನಾನು ಅರಿತಾ ಇದ್ದೀನಿ, ಈ ನೋಡ್ರಿ ಎಲ್ಲ ಇವುಗಳಲ್ಲಿ ಒಂದು ಆ ಧರ್ಮಗಳಲ್ಲಿ ಅಧ್ಯಾಸ ಆಗ್ಬಿಟ್ಟೈತಿ ನಮಗ. ಹ್ಮ್ ಯಾವುದು ಉಪಾಧಿಯ ಧರ್ಮಗಳೇನದಾವಲ್ಲ, ಅಂತಃಕರಣ ಆಗಿರ್ಬೋದು, ಇಂದ್ರಿಯಗಳಾಗಿರ್ಬೋದು ಮತ್ತು ದೇಹ ಆಗಿರಬಹುದು, ಹ್ಮ್ ಅವುಗಳ ಧರ್ಮದಲ್ಲಿ ಅವೇ ನಾನು ಅನ್ನುವಂತ ಒಂದು ಅಧ್ಯಾಸ ಆಗಿದ್ದರಿಂದ ಉಪಾಧಿಗಳಲ್ಲಿ ಇಲ್ಲಿ ಆತ್ಮ ಭಾವನೆ ಅನ್ನುವಂತಹದ್ದು ಬಂದಿದ್ದರಿಂದ ಅಲ್ಲಿ ನಮಗೆ ಕರ್ತೃತ್ವ ಅನ್ನುವಂತಹದ್ದು ಉಂಟಾಗೈತಿ, ಜೀವನಿಗೆ ಕರ್ತೃತ್ವ ಉಂಟಾಗೈತಿ. ಆದ್ರೆ ಸ್ವಾಭಾವಿಕವಾಗಿಲ್ಲ, ಜೀವನಲ್ಲಿ ಸ್ವಾಭಾವಿಕ ಕರ್ತೃತ್ವ ಅನ್ನುವಂತಹದ್ದಿಲ್ಲ. ಉಪಾಧಿ ಧರ್ಮಗಳಲ್ಲಿ ತಾದಾತ್ಮ ಭಾವದಿಂದ ಅಧ್ಯಾಸ ಮೂಲಕವಾಗಿ ಅದು ಬಂದೈತೆ ಹೊರತು ಸ್ವಾಭಾವಿಕವಾಗಿ ಜೀವನಲ್ಲಿ ಕರ್ತೃತ್ವ ಅನ್ನುವಂತಹದ್ದಿಲ್ಲ. ಹಾಗಾದ್ರೆ ಇದಕ್ಕೇನ್ರಿ ಏನ ಶ್ರುತಿ ಪ್ರಮಾಣದಾವೇನು ಅಂತಂದ್ರೆ ತಥಾಚ ಶ್ರುತಿ, ಅಲ್ಲಿ ಶ್ರುತಿಗಳು ಹೇಳುತ್ತೆ ಧ್ಯಾಯತೀವ ಲೇಲಾಯತೀವ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತಿತ್ಯಾವ್ರ ಮನೀಷಿಣಃ. ಇಲ್ಲಿ ಅನೇಕ ಶ್ರುತಿ ಪ್ರಮಾಣ ಕೊಟ್ಟು ಅದನ್ನ ಆಚಾರ್ಯ ಇನ್ನೂ ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅದನ್ನ ಮತ್ತೆ ಮುಂದಿನ ಭಾಷೆ ನಾಳೆ ನೋಡೋಣ.